ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್ ಅಡ್ಮಿಷನ್ಸ್ ಓಪನ್ ಫಾರ್ 2020-21 ಪ್ಲೇ ಗ್ರೂಪ್ ನರ್ಸರಿ LKG and UKG. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. The next gen preschool. Eurokids, India's next gen preschool, making learning fun. John Milton Techno High School, nursery LKG, UKG and first standard to 10th standard. Address Lingaspur Road, opposite Agriculture University, Raichur. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಲಸೆ ಕಾರ್ಮಿಕರು ಬೇರೆ ರಾಜ್ಯಗಳಿಂದ ಬಂದರೆ ಕ್ವಾರಂಟೈನ್ಗೆ ಪೂರ್ವ ಸಿದ್ಧತೆಗೆ ಮಾಹಿತಿ ಸಂಗ್ರಹಿಸಲು ಲಕ್ಷ್ಮಣ ಸವದಿ ಸೂಚನೆ. ರಾಜ್ಯದ ಆದಾಯ ರೋತ, ರೈತರ ಬೆಳೆ ಪರಿಹಾರ ಆದ್ಯತೆಯಾಗಿ ಪರಿಗಣನೆ, ಲಕ್ಷ್ಮಣ ಸವದಿ. ಕೊರೋನಾ ಸೋಂಕು ಪರೀಕ್ಷಿಸುವ ಮೊಬೈಲ್ ಕ್ಲಿನಿಕ್ ವಾಹನಕ್ಕೆ ಡಿಸಿಎಂ ಲಕ್ಷ್ಮಣ ಸವದಿ ಚಾಲನೆ. ಅಕಾಲಿಕ ಮಳೆಯಿಂದ ಬೆಳೆ ಹಾನಿಗೆ ಈಡಾದ ಪ್ರದೇಶಕ್ಕೆ ಡಿಸಿಎಂ ಭೇಟಿ. ಲಾಕ್ಡೌನ್ ವಿಸ್ತರಣೆ ಮಾಡುವ ಬಗ್ಗೆ ಏಪ್ರಿಲ್ 28ರಂದು ನಿರ್ಧಾರ, ಲಕ್ಷ್ಮಣ ಸವದಿ. ನಗರಸಭೆ ಪೌರ ಕಾರ್ಮಿಕರಿಗೆ ವಸಂತ್ ಕುಮಾರ್ ಅಭಿಮಾನಿಗಳ ಬಳಗದಿಂದ ಆಹಾರ ಧಾನ್ಯ ಕಿಟ್ ವಿತರಣೆ. ಅಕಾಲಿಕ ಮಳೆಯಿಂದ ಬೆಳೆ ಹಾನಿ, ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ಕರ್ನಾಟಕ ಪ್ರಾಂತ ರೈತ ಸಂಘ ಮನವಿ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಶಾಸಕ ಬಸನಗೌಡ ದದ್ದಲರಿಂದ ಆಹಾರ ಪದಾರ್ಥ ವಿತರಣೆ. ರಾಯಚೂರು ನಗರದ ವಾರ್ಡ್ ನಂಬರ್ 20ರಲ್ಲಿ ಗರ್ಭಿಣಿಯರು ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ವಿತರಣೆ. ಮಿಟ್ಟಿ, ಮಲ್ಕಾಪುರ್, ಮಲಿಯಾಬಾದ್ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ NS ಬೋಸರಾಜು ಫೌಂಡೇಶನ್ನಿಂದ ಫುಡ್ ಕಿಟ್ ವಿತರಣೆ. ಲಾಕ್ಡೌನ್ ನಡುವೆಯೂ ಶಾಖವಾದಿಯಲ್ಲಿ ನಡೆದ ಸರಳ ಮದುವೆ, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನವ ಜೋಡಿ. ಮತ್ತು ಮಾನ್ವಿಯಲ್ಲಿ 2 ಕಳ್ಳರ ಬಂಧನ, 8 ದ್ವಿಚಕ್ರ ವಾಹನ ವಶ. ಬೇರೆ ರಾಜ್ಯಗಳಲ್ಲಿರುವ ವಲಸೆ ಕಾರ್ಮಿಕರು ರಾಜ್ಯಕ್ಕೆ ಮರಳಿದರೆ ಕ್ವಾರಂಟೈನ್ಗೆ ಒಳಪಡಿಸಲು ಕಾರ್ಮಿಕ ಅಂದಾಜು ಸಂಖ್ಯೆಯೊಂದಿಗೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಹಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಸೂಚಿಸಿದರು. ಬೇರೆ ರಾಜ್ಯಗಳಲ್ಲಿರುವ ವಲಸೆ ಕಾರ್ಮಿಕರು ರಾಜ್ಯಕ್ಕೆ ಮರಳಿದರೆ ಕ್ವಾರಂಟೈನ್ಗೆ ಒಳಪಡಿಸಲು ಕಾರ್ಮಿಕ ಅಂದಾಜು ಸಂಖ್ಯೆಯೊಂದಿಗೆ ಪೂರ್ವ ಸಿದ್ಧತೆ ಮಾಡಿಕೊಡುವಂತೆ ಜಿಲ್ಲಾ ಉಸ್ತುವಾರಿ ಹಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಸೂಚಿಸಿದರು. ಅವರಿಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೊರೋನಾ ಕುರಿತಾದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾಹಿತಿ ಪಡೆದರು. ಕೇಂದ್ರ ಸರ್ಕಾರ ಲಾಕ್ಡೌನ್ ಕುರಿತಾಗಿ ಅಂತಿಮ ತೀರ್ಮಾನ ಕೈಗೊಳ್ಳಲಿದೆ. ಒಂದು ವೇಳೆ ಲಾಕ್ಡೌನ್ ಸಡಿಲಗೊಳಿಸಿದರೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮುನ್ನೆಚ್ಚರಿಕೆ ವಹಿಸಬೇಕು. ಜಿಲ್ಲೆಯಲ್ಲಿ ಕೊರೋನಾ
ಪಾಸಿಟಿವ್ ಪ್ರಕರಣ ವರದಿಯಾಗಿಲ್ಲ. ಹಸಿರು ವಲಯದಲ್ಲಿರುವ ಜಿಲ್ಲೆಗೆ ನೆರೆ ತೆಲಂಗಾಣ, ಆಂಧ್ರ ಪ್ರದೇಶದಿಂದ ಜನರು ಬರುವ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಗಡಿ ಭಾಗ ಚೆಕ್ಪೋಸ್ಟ್ಗಳನ್ನು ಮತ್ತಷ್ಟು ಬಿಗಿಗೊಳಿಸಬೇಕು. ಅಪಾಯ ಎದುರಾಗುವ ಮುಂಚೆಯೇ ಮೈಮರೆಯದೆ ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕೆಂದರು. ನಗರ ಪ್ರದೇಶದಲ್ಲಿ ಲಾಕ್ಡೌನ್ ಗಂಭೀರತೆ ಕುಸಿಯುತ್ತಿರುವುದು ಕಳವಳಕಾರಿ. ಗ್ರಾಮೀಣ ಪ್ರದೇಶದ ಜನರಿಗಿಂತ ನಗರ ಪ್ರದೇಶದ ಜನರಿಂದಲೇ ಲಾಕ್ಡೌನ್ ಉಲ್ಲಂಘನೆಯಾಗುತ್ತಿದ್ದು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸರ್ಕಾರ ಈಗಾಗಲೇ ಸುಗ್ರೀವಾಜ್ಞೆ ಮೂಲಕ ಕಾನೂನಿನ ಬಲ ನೀಡಿದೆ. ಉತ್ತರ ಪ್ರದೇಶ ಮತ್ತು ಕೇರಳ ಮಾದರಿಯಲ್ಲಿ ಬಿಗಿ ನಿಯಮಗಳನ್ನು ರೂಪಿಸಿದ್ದು ಕಾನೂನಿನ ಬಲದೊಂದಿಗೆ ನಿಯಂತ್ರಿಸಬೇಕೆಂದರು. ಕೇಂದ್ರ ಸರ್ಕಾರದಲ್ಲಿ ಚರ್ಚೆಗಳು ನಡೆದಿದೆ. ಒಳ್ಳೆ ರಾಯಚೂರು ಜಿಲ್ಲೆ ಅಂತ ಕರ್ನಾಟಕದವರಿರ್ತಕ್ಕಂಥವರು ಯಾವುದೇ ಕೆಲಸಗಳಿಂದ ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಗುಜರಾತ್ ಇರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಎಷ್ಟೋ ಜನ ಅಲ್ಲಿ ಕೆಲಸದಲ್ಲಿ ನಿಂತು ಹೋಗಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದೆ. ಬೇರೆ ರಾಜ್ಯದವರು ಕೂಡ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನ ಇರೋದಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಒಂದು ಎಲ್ಲ ರಾಜ್ಯದ ಜನರು ಒತ್ತಡ ಏರಿದೆ. ಆಯಾ ರಾಜ್ಯದ ಜನರನ್ನ ಆಯಾ ರಾಜ್ಯಕ್ಕೆ ಕಳಿಸಿಕೊಳ್ಳುವಂತ ವ್ಯವಸ್ಥೆ ಆಗಬೇಕು. ಒಂದು ಒತ್ತಡ ಪ್ರಾರಂಭ ಆಗಿದೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅನೇಕ ಜನ ಬೇರೆ ಬೇರೆ ರಾಜ್ಯದಲ್ಲಿ ಕೆಲಸದಲ್ಲಿ ಅಲ್ಲೇ ಲಾಕ್ಡೌನ್ ಆದಮೇಲೆ ಎರಡೂ ವಿಚಾರಗಳಿಗೆ ಅನೇಕ ಕಡೆ ನಿಂತಿದೆ. ನಾಳೆ ಬಂದ ಮೇಲೆ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ತಂದು ಆಯಾ ರಾಜ್ಯದ ಜನರನ್ನ ಆಯಾ ರಾಜ್ಯಗಳಿಗೆ ಕಳಿಸಿಕೊಡ್ಬೇಕು ಅಂತ ತೀರ್ಮಾನ ತಂದಿದ್ದಾರೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನ ಎಷ್ಟು ಜನ ಹೊರಗಡೆ ಇರೋರು ಅಂತಕ್ಕಂಥದ್ದು ಏನಾದರೂ ಅಂದಾಜು ಇದ್ರೆ ಅವ್ರನ್ನ ಬಂದ ಮೇಲೆ ಅವರಿಗೆ ನಾವು ಕ್ವಾರಂಟೈನ್ ಮಾಡಲಿಕ್ಕೆ ನಮ್ಮಲ್ಲಿ ಸಿದ್ಧತೆಗಳಲ್ಲಿ ಹಾಗೆ ಮತ್ತು ಎಷ್ಟು ಜನ ಬರ್ಬೋದು ಅಂತಕ್ಕಂಥ ಒಂದು ನಿರ್ಣಯ ನಾವು ಮಾಡ್ಕೋಬೇಕಾಗುತ್ತೆ. ಬಹುಶಃ 4:30 ಗಂಟೆಗೆ ಮುಖ್ಯಮಂತ್ರಿಗಳು ಕೂಡ ಪ್ರತಿಯೊಂದು ಜಿಲ್ಲೆಗೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಕ್ಕಂಥ ಸಂದರ್ಭ ಇದೆ. ಆ ಸಂದರ್ಭದಲ್ಲಿ ಈ ವಿಷಯ ಕರ್ತವ್ಯಗಳು ಬಂದಿಲ್ಲ. ಆದರೆ ಒಟ್ಟಾರೆ ಕೇಂದ್ರದ ಗೃಹ ಇಲಾಖೆಯವರು ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಚಿಂತನೆ ಪ್ರಾರಂಭ ಮಾಡಿದೆ. ಅನೇಕ ರಾಜ್ಯದ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರು ಅಲ್ಲಿ ಜನ ಅವ್ರ ಮೇಲೆ ಒತ್ತಡ ಹಾಕೋದ್ರಿಂದ ನಮ್ಮ ಜನರು ನಮಗೆ ಕಳಿಸಿಕೊಡಿ, ನಾವು ಇಲ್ಲಿ ಬೇಕಾದ್ರೆ ಅವರಿಗೆ ಕ್ವಾರಂಟೈನ್ ನಾವು ಇರ್ತೀವಿ ಅಂತಕ್ಕಂಥ ಬೇಡಿಕೆ ಇಟ್ಟರೆ. ಸೊ ಹೀಗಾಗಿ ಅದ್ರ ಬಗ್ಗೆ ಸ್ವಲ್ಪ ನೀವು ನಿಮಗೂ ಗ್ರಾಮ ಪಂಚಾಯತಿ ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ ಈಗ ನೀವು ನಾಳೆ ಟೆಸ್ಟಿಂಗ್ಗೋಸ್ಕರ ಒಂದು ಕಮಿಟಿ ಕೂಡ ಮಾಡಿದ್ದೀರಿ. ಅಲ್ಲಿ ನೀವು ಪ್ರತಿಯೊಬ್ಬರು ಸರ್ವೆ ಮಾಡಿಕೊಂಡು ಟೆಸ್ಟಿಂಗ್ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ನೀವು ಹೊರ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ ಪಡ್ಕೊಂಡ್ರೆ ಆ ಒಂದು ಮಾಹಿತಿ ಆಧಾರದ ಮೇಲೆ ನಾವು ಕ್ವಾರಂಟೈನ್ ಎಷ್ಟು ಮಟ್ಟಿಗೆ ನಾವು ಇಲ್ಲಿ ಒದಗಿಸಲಿಕ್ಕೆ ಸಾಧ್ಯ ಇದೆ ಮತ್ತು ಯಾವ ಊರಿನವರು ಇದ್ದಾರೆ ಆ ಊರಲ್ಲಿ ಅವರಿಗೆ ಕ್ವಾರಂಟೈನ್ ಮಾಡಲಿಕ್ಕೆ ವ್ಯವಸ್ಥೆಗಳು ಇದಾವೋ ಇಲ್ಲವೋ ಇದನ್ನು ಸ್ವಲ್ಪ ಸಿದ್ಧತೆಗಳನ್ನು ಮಾಡಿ ನಾವು ಏಕಕಾಲಕ್ಕೆ ನೀವು ಅಲ್ಲಿಂದ ಕಳಿಸಿಕೊಡ್ರಿ ಅಂತ ನಾವು ಹೇಳಿಬಿಟ್ರೆ ಅವ್ರು ಕಳಿಸಿಕೊಟ್ಬಿಟ್ರೆ ಎಲ್ಲ ಜನರಿಗೆ ನಾವು ಕ್ವಾರಂಟೈನ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ನಮ್ಮಲ್ಲಿ ಆಗ್ತದೆ ಅಂತಕ್ಕಂಥದ್ದು ಒಂದು ಮೂಲಭೂತ ಪ್ರಶ್ನೆ. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಮಾತನಾಡಿ, ಆಂಧ್ರ ತೆಲಂಗಾಣ ರಾಜ್ಯದಿಂದ ಜನರು ನುಸುಳಿಕೊಂಡು ಬರುತ್ತಿರುವುದು ಅಪಾಯಕ್ಕೆ ಆಹ್ವಾನ ನೀಡಿದಂತಾಗಿದೆ. ಲಾಕ್ಡೌನ್ ಸಡಿಲಿಕೆಯಾದರೂ ನೆರೆ ರಾಜ್ಯಗಳ ಜನರ ಪ್ರವೇಶವನ್ನು ನಿರ್ಬಂಧಿಸಬೇಕು. ಅಲ್ಲದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಮಾಸ್ಕ್ ವಿತರಣೆ ಮಾಡುತ್ತಿಲ್ಲ ಎಂದು ದೂರಿದರು. ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅದಕ್ಕೆ ಈಗ ನಾವೇನು ಮೊಬೈಲಿಗೆ ಏನ್ ಮಾಡಿದೀವಿ, ಆ ಬಾಡಿಗೆಯಲ್ಲಿರುವಂತ ಎಲ್ಲ ವಿಲೇಜ್ಗಳಲ್ಲಿ ಇರೋದು ಚೆಕ್ಅಪ್ ಮಾಡ್ಬೇಕು, ಶಾಂಪಲ್ಗಳೆಲ್ಲ ಕಳಿಸ್ಬೇಕು. ಯಾಕಂದ್ರೆ ಯಾರು ಬಂದು ಅವ್ರ ಮನೇಲಿ ಇದ್ರೆ ಗೊತ್ತಿಲ್ಲ, ಆ ಪರಿಸ್ಥಿತಿ ಇದ್ದಾರೆ. ಯಾರು ಹೇಳಕ್ ನಡಿಲ್ಲ. ಈ ಕೆಲವೊಬ್ರು ನಮ್ಮವರೇ ಹೋಗಿ ಮತ್ತೆ ಬಂದು ಅವ್ರ ಮನೇಲಿ ಇದ್ದಾರೆ. ಡೈಲಿ ಒಂದು 50 ಮಂದಿ ಅವ್ರ ಬಂದು ಹೋಗ್ತಾರೆ, ಮದುವೆ ಆದಂತ ಹೋಗ್ತಾರೆ, ಇನ್ನೊಂದು ಹೋಗ್ತಾ ಇದ್ದಾರೆ. ಈಗ ಮೊನ್ನೆ ಅಂತ ನೀವು ನೋಡಿದ್ರೆ ಅವ್ರ ಮನೆಯಲ್ಲಿ ಬಂದಂತವರೇ ಬಂದು ನಮ್ಮಲ್ಲಿ ಬಂದಿದ್ದಾರೆ. ಅದಕ್ಕೆ ಈಗ ನೀವು ನಾವು ಜಾಗ್ರತೆ ಇರಲೇಬೇಕು ಸರ್. ಅದು ನಾಳೆ 5 ದಿವಸ ಆಗುತ್ತೆ ಸರ್. ಆಸ್ ಪರ್ ಪ್ರೋಟೋಕಾಲ್ ಪ್ರಕಾರ 5 ದಿವಸ ಒಂದು ತಗೊಳ್ರಿ, 12ನೇ ದಿವಸ ಒಂದು ತಗೊಳ್ರಿ ಅಂತ ಪ್ರೋಟೋಕಾಲ್ ಇದೆ ಸರ್. ಬಂದಿದೆ ಸಂಪರ್ಕ ಹೊಂದಿದಂತ ವ್ಯಕ್ತಿಗಳು ಬಂದಿದ್ದಾರೆ ಸರ್. ನಾಳೆ ದಿವಸ ಸ್ಯಾಂಪಲ್ ತಗೊಂಡು ಕಳಿಸ್ತಾ ಇದೆ ಸರ್. ಈಗ ಅದಕ್ಕೆ ಈಗ ಆ ಬಾಡಿರುವಂತ ಹಳ್ಳಿಗಳಲ್ಲಿ ಈ ಮೊಬೈಲ್ ಬಸ್ ಏನ್ ಮಾಡಿಲ್ಲ, ಆ ಬಸ್ ಕಳಿಸಿದ್ರೆ ಹೆಚ್ಚಿನ ಶಾಂಪಲ್ಗಳನ್ನ ತೆಗಿಬಹುದು. ಆಯ್ತು ಸರ್, ನಾನು ಜಿಲ್ಲಾಧಿಕಾರಿ ಸರ್ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ ಸರ್.
ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ಮಾಹಿತಿ ನೀಡಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಮಾಸ್ಕ್ ವಿತರಿಸಲಾಗಿದೆ ಎಂದರು. ಈ ಕುರಿತು ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಪರಿಶೀಲನೆ ನಡೆಸುವಂತೆ ಸಚಿವರು ಸೂಚಿಸಿದರು. ಎಲ್ಲ ಒಂದು ಸರ್ವೆಲೆನ್ಸ್ಗಳನ್ನು ಮಾಡಿಕೊಂಡು ಇಲ್ಲಿವರೆಗೂ ಯಾವುದೇ ಒಂದು ಕೊರೋನಾ ಪಾಸಿಟಿವ್ ಇರತಕ್ಕಂಥ ಒಂದು ಕೇಸು ನಮ್ಮ ಜಿಲ್ಲೆಯಲ್ಲಿ ಪತ್ತೆಯಾಗಿರುವುದರ ಬಗ್ಗೆ ಇಲಾಖೆ ಎಲ್ಲ ರೀತಿಯಾದಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಸರ್. ಅದೇ ರೀತಿಯಾಗಿ ಒಂದು ವರದಿಯನ್ನು ನಾವು ನೋಡಿದಾಗ ಇವತ್ತಿನ ದಿವಸ ಇಲ್ಲಿಯವರೆಗೂ ಸುಮಾರು 62 ಕೇಸುಗಳನ್ನು ಅಂದರೆ ಶಂಕಿತ ಅಂತಕ್ಕಂಥ ಒಂದು ವ್ಯಕ್ತಿಗಳನ್ನ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಡ್ಮಿಟ್ ಮಾಡಿಕೊಂಡು ಅವರ ಒಂದು ಗಂಟಲು ದ್ರವದ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಿದ್ದೇವೆ ಸರ್. ಇಲ್ಲಿವರೆಗೂ ಅವೆಲ್ಲವೂ ಕೂಡ ನೆಗೆಟಿವ್ ಅಂತೇಳಿ ಬಂದಿದೆ ಸರ್. ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿವರೆಗೂ ಸುಮಾರು 875 ಪ್ರಕರಣಗಳ ಕೇಸ್ಗಳ ಒಂದು ಗಂಟಲ ದ್ರವದ ಮಾದರಿಯನ್ನು ನಾವು ಪ್ರಯೋಗಾಲಯಕ್ಕೆ ಕಳಿಸಿದ್ದೀವಿ ಸರ್. ಅದರಲ್ಲಿ ಇಲ್ಲಿವರೆಗೂ 752 ಗಂಟಲು ಮಾದರಿಯ ಒಂದು ರಿಪೋರ್ಟ್ ಬಂದಿದ್ದು ಅವೆಲ್ಲವೂ ನೆಗೆಟಿವ್ ಇದೆ ಅಂತೇಳಿ ಹೇಳ್ತಾ ಇದ್ದೀವಿ ಸರ್. ಇನ್ನು 118 ಪ್ರಕರಣಗಳ ಒಂದು ಮಾಹಿತಿ ಬರಬೇಕಾಗಿದೆ ಸರ್. ಮೋಸ್ಟ್ಲಿ ಸಾಯಂಕಾಲ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿಯಾಗಿ ಎಲ್ಲವೂ ನೆಗೆಟಿವ್ ಇದಾವೆ ಸರ್. ಆಮೇಲೆ ಜ್ವರದ ಕ್ಲಿನಿಕ್ ಬಗ್ಗೆ ಸುಮಾರು ಇಲ್ಲಿವರೆಗೂ 2985 ಜ್ವರದ ಪ್ರಕರಣಗಳ ಬಗ್ಗೆ ನಾವು ನಿಗಾ ಇಟ್ಟು ಅವರಿಗೆ ಸೂಕ್ತವಾದ ಚಿಕಿತ್ಸೆ ಅಂತ ಕೊಡ್ತಾ ಇದ್ದೀವಿ ಸರ್. ಅದರ ಜೊತೆಯಲ್ಲಿ ಸಾರಿ ಮತ್ತು ILI ಪ್ರಕರಣಗಳ ಬಗ್ಗೆ ಸಹ ನಾವು ಜಿಲ್ಲೆಯಲ್ಲಿ ಎಲ್ಲ ನಿಗಾ ಇಟ್ಟು ಅವರುಗಳ ಒಂದು ಸ್ಯಾಂಪಲ್ಗಳನ್ನು ಸಹ ನಾವು ಇಲ್ಲಿವರೆಗೂ ತೆಗೆದು ಕಳಿಸಿದ್ದೀವಿ ಸರ್. ಅದರ ಒಂದು ವರದಿಯನ್ನು ನಾವು ನೋಡಿದಾಗ ಇಲ್ಲಿಯವರೆಗೂ ಸುಮಾರು 117 ಸಾರಿ ಪ್ರಕರಣಗಳನ್ನು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತಕ್ಕಂಥ ರೋಗಿಗಳನ್ನು ಪತ್ತೆ ಮಾಡಿ ಅವರೆಲ್ಲ ಗಂಟಲು ದ್ರವಗಳನ್ನು ನಾವು ಕಳಿಸ್ಕೊಟ್ಟಿದ್ದೀವಿ ಸರ್. ಇಲ್ಲಿವರೆಗೂ ಎಲ್ಲವೂ ನೆಗೆಟಿವ್ ಬಂದಿದೆ ಸರ್. ಅದೇ ರೀತಿಯಾಗಿ ILI ಇನ್ಫ್ಲೂಯೆಂಜಾ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಸರ್. ಅದ್ರ ಬಗ್ಗೆ ಸುಮಾರು 668 ಜನಗಳನ್ನು ನಾವು ಪರೀಕ್ಷೆ. ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ ಮಾತನಾಡಿ, ಜಿಲ್ಲೆಯ ವಿದ್ಯಾರ್ಥಿಗಳು ನೆರೆ ಜಿಲ್ಲೆ ರಾಜ್ಯಗಳಲ್ಲಿ ಶಿಕ್ಷಣಕ್ಕಾಗಿ ಹೋಗಿ ಲಾಕ್ಡೌನ್ ಆಗಿದ್ದು ಅವರು ಜಿಲ್ಲೆಗೆ ಮರಳುವಂತೆ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದರು. ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮಾತನಾಡಿ, ರೈತರು ಬೆಳೆದ ಬೆಳೆಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ. ಬೆಳೆ ನಷ್ಟದಿಂದ ಹಾನಿಯಾದ ರೈತರಿಗೆ ಪರಿಹಾರ ವಿತರಣೆ ಕ್ರಮ ವಹಿಸಬೇಕು. ಫ್ಲೋರೈಡ್ ನೀರು ಹೊಂದಿರುವ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮುಂದಾಗಬೇಕೆಂದರು. ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ಏನು 1ನೇ ತಾರೀಕು ಬಂದಿದೆ ಅಂತ ಹೇಳ್ತೀರಾ, 3ನೇ ತಾರೀಕು ಇಂಟ್ರೆಸ್ಟ್ ಆಗಿ ಬಂದ್ ಮಾಡತಕ್ಕಂಥದ್ದು ಒಂದು ತಾವು ನಿರ್ಧಾರ ಹೇಳಿದ್ರೆ ಅದಕ್ಕೆ ನಮ್ಮೆಲ್ಲರ ಸಮ್ಮತಿ ಇದೆ. ಎರಡೇ ವಿಚಾರ, ನಮ್ಮಲ್ಲಿ ಪ್ರಮುಖವಾಗಿ ಆರೋಗ್ಯ ಮತ್ತು ಆಹಾರ ಒಂದು ಕಿಟ್ಗಳನ್ನು ಕೊಡ್ತಕ್ಕಂಥದ್ದು ಅವೆಲ್ಲವೂ ಆಗಿದೆ ಸರಿ. ಆದ್ರೆ ಈಗ ರೈತರ ಪ್ರಮುಖ ಸಮಸ್ಯೆಗಳಿದ್ದಾವೆ. ಅವ್ರು ಬೆಳೆದಂತ ಮಾಲುಗಳಿಗೆ ಸರಿಯಾಗಿ ಖರೀದಿ ಆಗ್ತಾ ಇಲ್ಲ. ಹತ್ತಿ ಖರೀದಿಯನ್ನು ನಾವು ನವೆಂಬರ್ನಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಈಗ 1 ತಿಂಗಳು ಬಂದಾಗಿದೆ, ಮತ್ತೆ ಶುರು ಮಾಡಿದ್ವಿ. ಅವೆಲ್ಲವೂ ತತ್ಕ್ಷಣದಿಂದ ಚಾಲು ಆಗಬೇಕು. ತೊಗರಿ ಇರ್ಬೋದು, ಜೋಳ ಇರ್ಬೋದು, ಇನ್ನು ಅನೇಕ ರೈತರು ಬೆಳೆದಂತ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಖರೀದಿ ಆಗ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಅದ್ರ ಜೊತೆಗೆ ಈಗಾಗಲೇ ತಾವು ಜಲಪುರದಲ್ಲಿ ನೋಡಿ ಬಂದ್ರೆ ಭತ್ತ ಹಾನಿ ಆಗಿದೆ. ಭತ್ತ ಹಾನಿ ಆಗಿರ್ತಕ್ಕಂಥವ್ರಿಗೂ ಸಹ ಅವರಿಗೆ ಸೂಕ್ತವಾದಂಥ ಪರಿಹಾರ ಕೊಡ್ತಕ್ಕಂಥದ್ದು. ಒಟ್ಟಾರೆ ಈಗೇನಾಗಿದೆ, ಕೃಷಿ ಕೆಲಸ ನಿಂತಿದೆ, ಉದ್ಯೋಗಾಂತರ ನಿಂತಿದೆ. ಇವೆಲ್ಲವೂ ಸಣ್ಣ ಪ್ರಮಾಣದಲ್ಲಿ ಗ್ರೀನ್ ಝೋನ್ ಇರೋದ್ರಿಂದ ಆಗ್ತಕ್ಕಂಥ ಕೆಲಸ ಆಗಬೇಕು. ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ನಮ್ಮ ಕುಡಿ ನೀರಿನ ಸಮಸ್ಯೆ ಬಹಳ. ಅನೇಕ ತಾಲೂಕುಗಳಲ್ಲಿ ಫ್ಲೋರೈಡ್ ಕಂಟೆಂಟ್ಸ್ ಇದ್ದಾವೆ. ವಿಶೇಷವಾಗಿ ಲೀಸೂರು, ಚಿತ್ರದುರ್ಗ ಕಡೆ ಎಲ್ಲ ಆ ಫ್ಲೋರೈಡ್ ಕಂಟೆಂಟ್ಸ್ ಇರ್ತಕ್ಕಂಥವು ರಾಯಚೂರು ತಾಲೂಕಿನಲ್ಲಿ ಸಹ ಅಲ್ಲಿ ಸರಿಯಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತಕ್ಕಂಥದ್ದು. ಅದರಿಂದನೇ ಸಾಕಷ್ಟು ಅನಾರೋಗ್ಯಗಳಾಗ್ತವೆ. ನಮ್ಮ ಕಣ್ಮುಂದಿರೋದು ಕೇವಲ COVID-19 ಇದ್ರೂ ಸಹ ಈ ಬೇಸಿಗೆ ಕಾಲದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಕಾಲದಲ್ಲಿ ಅನೇಕ ರೋಗಗಳು ಬರ್ತಕ್ಕಂಥದ್ದು ಇರ್ತವೆ. ಅದೆಲ್ಲವೂ ಕುಡಿಯೋ ನೀರಿಂದ ಬರ್ತವೆ. ಈಗ ದೇವರೂಪುರ ಗ್ರಾಮದಲ್ಲಿ ಮೊನ್ನೆ ಕೆಲವೊಂದು ಜನರಿಗೆ ತೊಂದರೆ ಆಯಿತು. ಅದು ಬಂದಿರತಕ್ಕಂಥದ್ದು ಕುಡಿಯೋ ನೀರಿಂದ. ಈಗ ವಿಶೇಷವಾದಂಥ ಬೋರ್ವೆಲ್ ಹಾಕಿಸಿ ಸಪರೇಟ್ ಆಗಿ ಕೊಡ್ತಕ್ಕಂಥದ್ದಾಗಿದೆ. ಆ ದೃಷ್ಟಿಯಿಂದ ಹೆಚ್ಚಾಗಿ ಕುಡಿಯೋ ನೀರಿನ ಬಗ್ಗೆ ಕಾಳಜಿ ವಹಿಸಬೇಕು.
ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ವಲಸೆ ಹೋಗಿರುವ ಕಾರ್ಮಿಕರು ಮರಳಿ ಜಿಲ್ಲೆಗೆ ಬಂದರೆ ಜಿಲ್ಲಾ ಕೇಂದ್ರದಲ್ಲಿ ಕ್ವಾರಂಟೈನ್ಗೆ ಒಳಪಡಿಸಲು ಸಾಧ್ಯವಾಗುವುದಿಲ್ಲ. ಆಯಾ ಗ್ರಾಮಗಳಲ್ಲಿಯೇ ಕ್ವಾರಂಟೈನ್ಗೆ ಒಳಪಡಿಸಲು ಕ್ರಮ ವಹಿಸಬೇಕೆಂದರು. ಹಣ್ಣು ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಖರೀದಿಗೆ ವ್ಯವಸ್ಥೆ ಮಾಡಬೇಕು. ದೇವದುರ್ಗ ಪಪ್ಪಾಯಿ ಬೆಳೆದ ರೈತ ಮಾರಾಟ ಮಾಡಿದ ಹಣವೇ ಮರಳಿ ಬಂದಿಲ್ಲ. ಕೂಡಲೇ ಸರ್ಕಾರ ಮಧ್ಯ ಪ್ರವೇಶಿಸಬೇಕೆಂದರು. ಬಹಳ ರೈತರಿಗೆ ಅನ್ಯಾಯವಾಗುವಂತ ಕೆಲಸ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾದ ಚಿಂತನೆ ಮಾಡೋದು ಸರ್. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಮಾತನಾಡಿ, ಬಡ ಮಧ್ಯಮ ವರ್ಗದವರಿಗೆ ಆಹಾರ ವಿತರಣೆ ಆಗುತ್ತಿಲ್ಲ. ಪಡಿತರ ಕಾರ್ಡು ಇಲ್ಲದವರಿಗೂ ಆಹಾರ ವಿತರಿಸಬೇಕು ಎಂದರು. ಕೊಟ್ಟಿದ್ದೀನಿ ಸರ್, ನಾನಂತೂ ನನ್ನ ಕಡೆಯಿಂದ ಇಲ್ಲ ಸರ್, ಅದು ಎಷ್ಟು ಯಾವ ಏರಿಯಾನು ಆಮೇಲೆ ಗುಂಜಾಳಿ, ಇಡುಕೂರು ಎಲ್ಲ ಇವತ್ತು 5 PS ಅಂದ್ರೆ ಹೋಗಿದ್ದೀರ. ನಾವು ಆಶಾ ಕಾರ್ಯಕರ್ತರಿಗೆ ಸ್ವಲ್ಪ ಕೆಲವು ಕಿಟ್ಗಳನ್ನ ಕೊಡಕ್ ಹೋಗಿವಲ್ಲ, ಅಲ್ಲೇ ನೀವು PS ಸೆಂಟರ್ನಲ್ಲೇ ಕೊಟ್ಟು ಬಂದಿದ್ರು. ಎಲ್ಲ ಗೋಚರ ಬಂದಿದ್ರು, ಎಲ್ಲ ಬಹಳ ಮಂದಿ ಎಲ್ಲರೂ ಕಲ್ತು ಹೋಗಿ ಅಲ್ಲಿ ಕೊಟ್ಟಿವಲ್ಲ, ಅವರೆಲ್ಲ ಅವೆಲ್ಲ ಅದೇ ಕೊಡ್ಕೊಂತಾರೆ. ಈ 3 ಲೈನ್ ಮಾಸ್ಕ್ ಕೂಡ ನಮಗೆ ಕೊಡಕ್ ರೆಡಿಲ್ಲ. ಒಂದೊಂದು ದಿನ ಒನ್ ಡೇ ಕೊಡಕ್ ಹೋಗಿ ಮಾಸ್ಕ್ ನೀವು 5-6 ಕೊಟ್ರೆ ಒಂದು PS ಬೇಡ, ನಾವೆಲ್ಲ ಅಪರಾಧೆಲ್ಲ ನೀವು ಖುದ್ದಾಗಿ ನೀವು ಹೋಗಿ ಕೇಳಿದ್ರೆ ಅದನ್ನು ಗೊತ್ತಾಗ್ತದೆ. ನಾವು ಸಭೆಗಳಾಗ ಹೇಳಿದ್ರೆ ನೀವು ಅದೇ ಅನುಸರಿಸ್ಕೊಂಡು ಹೋಗ್ತಾರೆ. NIT 20 10 ಕೊಡೋಣ ಏನಿದೆ ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಮಾತನಾಡಿ, ಅಕಾಲಿಕ ಬೆಳೆಯಿಂದ ಭತ್ತ ಬೆಳೆ ಹಾನಿಯಾಗಿದೆ. ಆದರೆ 3 ದಿನ ಪ್ರತ್ಯೇಕವಾಗಿ ಮಳೆಯಾಗಿಯೂ ಬೆಳೆ ಹಾನಿಯಾಗಿರುವ ರೈತರನ್ನು ಬೆಳೆ ಹಾನಿಯಲ್ಲಿ ಸೇರ್ಪಡೆ ಮಾಡಬೇಕು. ರೈತರಿಗೆ ಬೆಳಿಗ್ಗೆ 7 ಗಂಟೆಯಿಂದ ಸಮರ್ಪಕ ವಿದ್ಯುತ್ ಪೂರೈಕೆ, ಜೋಳ ಖರೀದಿಯನ್ನು 50 ಕ್ವಿಂಟಲ್ ನಿಗದಿಗೊಳಿಸಿದ ಮಿತಿಯನ್ನು 100 ಕ್ವಿಂಟಲ್ಗೆ ವಿಸ್ತರಿಸಬೇಕೆಂದರು. ಭತ್ತ ಜೋಳ ಖರೀದಿ ಕೇಂದ್ರ ಅವಧಿಯನ್ನು ವಿಸ್ತರಿಸಬೇಕೆಂದರು. ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಮಾತನಾಡಿ, ಜೋಳ ಖರೀದಿ ಸರ್ಕಾರ ಮುಂದಾಗಿದೆ, ಆದರೆ ಖರೀದಿ ಮಿತಿಯನ್ನು 100 ಕ್ವಿಂಟಲ್ ವಿಸ್ತರಿಸಬೇಕು ಎಂದರು. ವಿಧಾನ ಪರಿಷತ್ ಸದಸ್ಯ NS ಬೋಸರಾಜು ಮಾತನಾಡಿ, ಅಕಾಲಿಕ ಮಳೆಯಿಂದ ಆಗಿರುವ ನಷ್ಟ ಪರಿಹಾರದ ಹಣವನ್ನು ಹೆಚ್ಚಿಸಬೇಕು ಎಂದರು. ಎಲ್ಲೆಲ್ಲಿ ಜನಸಾಮಾನ್ಯರಿಗೆ ರೈತರಿಗೆ ಮತ್ತೊಂದು ಇಕ್ವಿಟಿ ಬೇರೆ ಈಗ ಎಲ್ಲೆಲ್ಲಿ ನಮ್ಮ ಬೀದಿ ಬದಲಾಗಿರ್ತಕ್ಕಂಥ ವ್ಯಾಪಾರಸ್ಥರಿದ್ದಾರೆ. ಈಗ ಅವ್ರಿಗೆ 1 ತಿಂಗಳಿಂದ 1 ರೂಪಾಯಿ ಕೊಟ್ಟಿಲ್ಲ, ಏನು ಮಾಡಿಕಾಗಲ್ಲ, ಅದು ಏನು ಸಿಗ್ತಾ ಇಲ್ಲ. ಟಾರ್ಗೆಟ್ ನ್ಯಾಷನಲ್ ಕೊಟ್ಟಿದೆ, ನ್ಯಾಷನಲ್ ಕೊಟ್ಟಿದ್ದ ಮೇಲೆ ನಡೀಬೇಕು ಅಂತೆಲ್ಲ ನಾವು ಲೋಕಲ್ ನಲ್ಲಿ ಅಧಿಕಾರಿಗಳು ನೋಡಿಕೊಂಡು ಜಿಲ್ಲಾಡಳಿತ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ ಅಲ್ಲಿ ತಾವು ಮಾಡಿದ್ರೆ ಸರಿ ಹೋಗ್ಬೋದು. ನಾವೀಗ ನಮ್ಮ ಜನಲೋಕ ಮಾನ್ವಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಮಾತನಾಡಿ, ಬೆಳೆ ಹಾನಿ ಸಮೀಕ್ಷೆಯಲ್ಲಿ ರೈತರು ಬಿಟ್ಟು ಹೋಗದಂತೆ ಎಚ್ಚರಿಕೆ ವಹಿಸಬೇಕು. ಕುಡಿಯುವ ನೀರಿನ ಯೋಜನೆಗಳಿಗೆ ವಿದ್ಯುತ್ ಸಂಪರ್ಕ ಬಾಕಿ ಉಳಿದಿರುವುದನ್ನು ತ್ವರಿತವಾಗಿ ಸಂಪರ್ಕ ಒದಗಿಸಲು ಜೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಬೇಕೆಂದರು. ಈಗ ಹಿಂದಿನ ಸರ್ಕಾರ ಏನು ಪರಿಹಾರ ಕೊಟ್ಟು ತಾವು ಸಹ ತಮ್ಮ ಸರ್ಕಾರದಲ್ಲಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕಂತ ಸಂದರ್ಭದಲ್ಲಿ ಒತ್ತಾಯ ಮಾಡಿ ನೀವು ತಾವು ಭೇಟಿ ಕೊಟ್ಟಿರ್ತಕ್ಕಂಥದ್ದು ಬಹಳ ಭಾಗದ ರೈತರು ಬಹಳ ಸಂತೋಷಪಟ್ಟಿದ್ದಾರೆ. ಯಾಕಂದರೆ ಉಪಮುಖ್ಯಮಂತ್ರಿಗಳು ಮೊನ್ನೆ ನಾನು ವಿಸಿಟ್ ಮಾಡಿದಾಗ ನಂತರ ಬೋಸರಾಜ್ ಅವರು ವಿಸಿಟ್ ಮಾಡಿದ್ರು, ಇವತ್ತು ತಾವು ವಿಸಿಟ್ ಮಾಡಿದ್ದೀವಿ. ಆ ಭಾಗದ ರೈತರಿಗೆ ನಾವು ಗಮನ ತಂದಿದ್ದೀವಿ. ಉಪಮುಖ್ಯಮಂತ್ರಿಗಳು ಭೇಟಿ ಮಾಡತಕ್ಕಂಥ ಸಂದರ್ಭ ಇದೆ ಅಂತೇಳಿ ನಮ್ಮ ಜಿಲ್ಲಾ ಆಡಳಿತ ಕಡೆಯಿಂದ ನಾವು ಮಾಹಿತಿ ತಗೊಂಡು ಅವರಿಗೆ ತಿಳಿಸಿದ್ವಿ. ಆ ಪ್ರಕಾರ ತಾವು ವಿಸಿಟ್ ಮಾಡಿದ್ದೀರಿ. ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಅದೇ ರೀತಿ ಅದೇ ಕ್ಯಾಂಪಲ್ಲಿ ಯಾದವಪುರ ಕ್ಯಾಂಪಲ್ಲಿ ಈಗ ಮೊನ್ನೆ ಬೋರ್ವೆಲ್ ಹಾಕಿ ಒಂದು ಪೈಪ್ಲೈನ್ ಮಾಡಿ ಒಂದು ವಾಟರ್ ಟ್ಯಾಂಕ್ ಮೇನ್ ಸಿಸ್ಟಮ್ ತಿಳಿಸಿ ಈಗ ಅಲ್ಲೇ ನೀರು ಕೊಟ್ಟಿದ್ದೀವಿ ಸರ್. ಅಲ್ಲಿ ಏನಾಗಿದೆ ಸರ್, ನಿಮ್ಮ ಜೆಸ್ಕಾಮ್ನವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದರೆ ಸರ್ ಅವ್ರಿಗೆ ಡೈರೆಕ್ಷನ್ ಕೊಡ್ತಕ್ಕಂಥ ಕೆಲಸ ಮಾಡ್ಬೋದು ಸರ್. ಯಾಕಂದರೆ ಈಗಾಗಲೇ ನೀರಿನ ಕೆಲಸ ಮಾಡಿ 6 ತಿಂಗಳಾಗಿದೆ ಸರ್. ಈಗ ಬೇಸಿಗೆಯಲ್ಲಿ ಮೊನ್ನೆ ನಾವು ತಾಲೂಕು ಆಡಳಿತದಿಂದ ರಿವ್ಯೂ ಮಾಡಿದಾಗ ಅವರು ಇನ್ನೂ ನಮಗೆ ಅಮೌಂಟ್ ಬಂದಿಲ್ಲ, ಹೊಡ್ಸಬೇಕಾಗಿದೆ, ನಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಜೆಸ್ಕಾಮ್ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಅದು ಯಾರು ಮಿಸ್ಟೇಕ್ ಅಂತ ನೋಡಿ ಸರ್, ಅದು ಇಂಪಾರ್ಟೆಂಟ್. ಯಾಕಂದರೆ ಆ ಭಾಗದ ರೈತರಿಗೆ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಗೌರ್ಮೆಂಟ್ನಿಂದ ಬೇಡಿಕೆ ಸರ್, ನೀರೇ ಇಲ್ಲ ಸರ್ ಅಲ್ಲಿ ಎಷ್ಟು ವರ್ಷದಿಂದ. ಈಗ
ವೆಂಕಟರಾವ್ ನಾಡಗೌಡ ಮಾತನಾಡಿ, ಬೆಳೆ ಹಾನಿ ಸಮೀಕ್ಷೆ ನಡೆದಿದ್ದು 3 ಬಾರಿ ಪ್ರತ್ಯೇಕ ದಿನದಲ್ಲಿ ಮಳೆಯಾಗಿ ಬೆಳೆ ಹಾನಿಯಾಗಿದೆ. ಆದರೆ ರೈತರಲ್ಲಿ ಸಮೀಕ್ಷೆ ಪೂರ್ಣಗೊಂಡಿದ್ದರಿಂದ ನಷ್ಟ ಪರಿಹಾರ ಬರುವುದಿಲ್ಲ ಎಂಬ ಆತಂಕವಿದ್ದು ದೂರ ಮಾಡಬೇಕೆಂದರು. ದೇವದುರ್ಗ ಶಾಸಕ ಕೆ. ಶಿವನಗೌಡ ನಾಯಕ್ ಮಾತನಾಡಿ, ಗದ್ವಾಲ್, ಕರ್ನೂಲ್ನಿಂದ ಜಿಲ್ಲೆಗೆ ಪ್ರವೇಶ ನಿರ್ಬಂಧಿಸಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಬೇಕು. ಆಹಾರ ಇಲಾಖೆಯಿಂದ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದ ಪಡಿತರ ವಿತರಣೆ ಕ್ರಮ ವಹಿಸಬೇಕು ಎಂದರು. ಈಗ ರಿಕ್ವೆಸ್ಟ್ ಏನಂದ್ರೆ ಜಾಸ್ತಿ ಹಣ ಬೇಕಾಗಬಹುದು ಸರ್. ಮುಂದಿನ ನಿರ್ಮಾಣಗಳಲ್ಲಿ 25 ಲಕ್ಷ ಸಾಲದಿಲ್ಲ ಸರ್. ಯಾಕಂದ್ರೆ ನಮ್ಮಲ್ಲಿ ಗೊತ್ತಿದೆ ಟೆಂಪರೇಚರ್ 40, 40, 42 ಇರ್ತಾ ಇದೆ. ಆಲ್ರೆಡಿ ಕೊಟ್ಟಿದ್ದೀವಿ, ಟಾಸ್ಕ್ ಫೋರ್ಸ್ ಕೂಡ ಮಾಡಿ ಕೆಲವು ಸಬ್ಮಿಟ್ ಮಾಡಿದರೆ ಮಾಡ್ತಾ ಇದ್ದೀವಿ. ಈಗ ಒಂದು ರಿಕ್ವೆಸ್ಟ್ ಏನಂದ್ರೆ, ಮೊದಲೇ ತಾವು ಮುಖ್ಯಮಂತ್ರಿಗಳು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ಈಗ ನಾವು ಇದುವರೆಗೂ ಗ್ರೀನ್ ಝೋನಲ್ಲಿ ಇದ್ದೀವಿ. ಪಾಪ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, SP ಮತ್ತು CO ಮತ್ತು ಎಲ್ಲ ಅಸಿಸ್ಟೆಂಟ್ ಕಮಿಷನರ್, ಆಲ್ಸೋ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಎಲ್ಲರೂ ಸೇರಿ, ಒಂದು ರಿಮ್ಸ್ ಆಫೀಸರ್ ಸೇರಿ ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಭಾಳ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಅದನ್ನು ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ಇವತ್ತು ಹೇಳ್ತಾ ಇದ್ದೀವಿ. ಬಟ್ ಈಗ ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವರು ಫೈಂಡ್ ಔಟ್ ಮಾಡಿರೋದು ಏನಂದ್ರೆ, ನಾವು ನಿಜವಾಗ್ಲೂ ಅವ್ರು ಮೆಚ್ಚಬೇಕು. ಅವ್ರು ಏನಂತಾರೆ, ಇಲ್ಲಿ ತಾನೇ ಏನು ಗ್ರೀನ್ ಝೋನ್ ಇದೆ, ಆಜುಬಾಜು 2 ಸ್ಟೇಟಲ್ಲಿ ಜಾಸ್ತಿ ಪಾಸಿಟಿವ್ ಆಗಿರೋದ್ರಿಂದ ಇಲ್ಲಿ ಬರಬಾರ್ದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಕಾಳಜಿ ತಗೋಬೇಕನ್ನೋದು ಪ್ರಸ್ತಾಪ ಮಾಡಿದ್ರು. ಅದು ಬಹಳ ಮುಖ್ಯವಾದ ವಿಚಾರ. ಅದಕ್ಕೆ ನೀವು ಏನು ಬಹಳ ಜಾಸ್ತಿ ಒತ್ತು ಜಿಲ್ಲಾಡಳಿತ ಕೊಡಬೇಕು. ಏನೇ ಕಷ್ಟ ಆಗಲಿ, ಇಲ್ಲಿ ತಾನು ನಿಜವಾಗ್ಲೂ ಬಹಳ ಕಷ್ಟಪಟ್ಟಿದ್ದೀರಿ. ನಿಮ್ಗೆ ಎಷ್ಟು ಅಭಿನಂದನೆ ಹೇಳಿದ್ರು ಸಾಲದು. ಈ ಗದ್ವಾಲ್ ಮತ್ತು ಕರ್ನೂಲಿಂದ ಶತಕತ ಯಾವುದೇ ಮನುಷ್ಯ ಮುಚ್ಕೊಳ್ಳೋದಂತೆ ಹಗಲು ರಾತ್ರಿ ಕಟ್ಟೆಚ್ಚರ ವಹಿಸ್ಬೇಕು ಬಾರ್ಡರ್. ಅದೊಂದು. ಆ ಎರಡನೇದು ಏನಂದ್ರೆ, ನಮಗೆ ನಾವು ಯೂಶಲಿ ಸುಮಾರು 8 ವರ್ಷದಿಂದ ಈ ಆರೋಗ್ಯ ನಿಮಗೆ ಆಹಾರ ಇಲಾಖೆಯನ್ನು ನೋಡ್ತಾ ಇದ್ದೀವಿ. 12 ವರ್ಷದಿಂದ ಸಿನ್ಸ್ 2000 ನಮ್ಮಿಂದ ಚೀಫ್ ಚೇರ್ಮನ್ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ದದ್ದಲ್ ಬಸನಗೌಡ ಮಾತನಾಡಿ, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 25 ಲಕ್ಷ ರೂಪಾಯಿ ಮಾತ್ರ ಕುಡಿಯುವ ನೀರಿಗೆ ಹಣ ಮಂಜೂರು ಮಾಡಲಾಗಿದೆ. ಈ ಹಣ ಸಾಲುವುದಿಲ್ಲ, ಹೆಚ್ಚು ನೀಡಬೇಕೆಂದರು. ಸಚಿವ ಲಕ್ಷ್ಮಣ ಸವದಿ ಮಾತನಾಡಿ, ಕುಡಿಯುವ ನೀರಿನ ಯೋಜನೆಗಳಿಗೆ ಅನುದಾನ ಕೊರತೆ ಇಲ್ಲ. ಹೆಚ್ಚುವರಿ ಹಣ ಬೇಕಾದಲ್ಲಿ ಪ್ರಸ್ತಾವನೆ ಸಲ್ಲಿಸಿದರೆ ಬಿಡುಗಡೆ ಕ್ರಮ ವಹಿಸುವುದಾಗಿ ಹೇಳಿದರು. ಕಳ್ಳಬಟ್ಟಿ, CH ಪೌಡರ್ ಮಾರಾಟ ತಡೆಯಲು ಬಿಗಿ ಕ್ರಮ ಕೈಗೊಳ್ಳಿ ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಯಾವುದೇ ಕ್ಷೇತ್ರ, ಯಾವುದೇ ಹಳ್ಳಿ, ಆ ಹಳ್ಳಿ ಒಳಗೆ ಯಾವ ಕಾರಣಕ್ಕೂ ಕೂಡ ಶುದ್ಧ ನೀರು ಕೊಡಬೇಕು ಮತ್ತು ನೀರಿನ ಸಮಸ್ಯೆ ಉದ್ಭವ. ಇದನ್ನು ನೀವು ಮಾಡಿಕೊಡಿ. ಅದು ಮೇಲಿನ ಮಟ್ಟದಲ್ಲಿ ನಾವು ನಿಮ್ಮ ನೋಡ್ಕೋಬೇಕಂತ ಕೆಲಸ ನಾವು ಮಾಡ್ತೀವಿ. ಅದರ ಜೊತೆಗೆ ಇವತ್ತು ಕೋವಿಡ್ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ. ಅದ್ರ ಬಗ್ಗೆ ಜಿಲ್ಲಾಡಳಿತಕ್ಕೂ ಗಮನ ಬಂದಿದೆ, ಪೊಲೀಸ್ ಕಮಿಷನರ್ಗೂ ಗಮನ ಬಂದಿದೆ. ಅದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಈ ಒಂದು ಗಮನದಲ್ಲಿ ಕೂಡ ಅವರು ಕಾರ್ಯಕ್ರಮ. ಎರಡನೇದು, ಈಗ ಬೆಳೆ ಹಾನಿ ಬಗ್ಗೆ ಚರ್ಚೆ ಮಾಡಿದ್ರಿ. ಈ ಅಗ್ರಿಕಲ್ಚರ್ JD ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿದೆ. ಜಾಯಿಂಟ್ ಸರ್ವೆ ಈಗಾಗಲೇ ಮುಗಿದಿದೆ ಅಂತಕ್ಕಂಥ ಮಾಹಿತಿ ಕೊಟ್ಟಿದೆ. ಪ್ರತ್ಯಕ್ಷವಾಗಿ, ನೈಜವಾಗಿ ಎಷ್ಟು ಹಾನಿಯಾಗಿದೆ ಅದರ ವರದಿಯನ್ನು ಸರ್ಕಾರ ಕೊಟ್ಟು ಸರ್ಕಾರ ಮಟ್ಟದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡ್ತಕ್ಕಂಥದ್ದು ಈಗ ನಾನು ಬಂದಿದ್ದು ಬೇರೆ ಬಂದು ಬೇರೆ ನಮ್ಗೆ ಗೊತ್ತಾಗಿತ್ತು. ಈ ಜಿಲ್ಲೆಯಿಂದ ಈಗ ನಮ್ಮಲ್ಲಿ ಯಾವುದೋ ಜೀರೋ ಇರೋದು, ಈ ಲಾಕ್ಡೌನ್ ಓಪನ್ ಮಾಡಬೇಕು ಅಥವಾ ಮುಂದುವರಿಸಬೇಕು ಅಥವಾ ಏನು ಮಾಡಬೇಕು ಅಂತಕ್ಕಂಥದ್ದು ನೀವು ಸಲಹೆ ಕೊಟ್ಟರೆ, ಈ ನಾಳೆ ಈ ಸದ್ಯಕ್ಕೆ ನಡೀತಕ್ಕಂಥ 4ನೇ ಒಂದು ಸರ್ವೆ ಒಳಗೆ ಮುಖ್ಯಮಂತ್ರಿಗಳಿಗೂ ಕೂಡ ನಿಮ್ಮ ಭಾವನೆಯನ್ನು ನಾನು ಕೊಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದಕ್ಕೆ ನಿಮ್ಮ ಸಂಕ್ಷಿಪ್ತವಾಗಿರ್ತಕ್ಕಂಥ ಲಾಕ್ಡೌನ್ ನಿಮ್ಮ ಜಿಲ್ಲೆಯಲ್ಲಿ ಮುಂದುವರಿಬೇಕು ಅಥವಾ ನಮ್ಮಲ್ಲಿ ಯಾವುದೂ ಇಲ್ಲ, ಬಾರ್ಡರ್ಗಳನ್ನು ಸಂಪೂರ್ಣವಾಗಿ ಅದನ್ನು ಯಾವ ಕಾರಣಕ್ಕೂ ಜನ ಬರಲಾರ್ದಂಗೆ ಹೋಗಲಾರ್ದಂಗೆ ಜಿಲ್ಲಾ ಬಂದಿ ಸಂಪೂರ್ಣ ಮಾಡೋದ್ರ ಮುಖಾಂತರ ಒಳಭಾಗದಲ್ಲಿರ್ತಕ್ಕಂಥ ಜನರಿಗೆ ಇದನ್ನು ಓಪನ್ ಮಾಡಿರ್ತಕ್ಕಂಥ ಓಪನ್ ಇದ್ದರೆ ಅದನ್ನು ನೀವು ಕೆಲವೊಂದು ನನಗೆ ಎಲ್ಲ ಮೂಲಗಳಿಂದ ಮಾಹಿತಿ ಬಂದಿದೆ. ಕನ್ಫರ್ಮ್ ಮಾಡ್ಕೊಂಡು ನನಗೆ ಮತ್ತೇನು ನೀವು ಇರಲಿಲ್ಲ. ಇದಕ್ಕೆ ಹೊಣೆಗಾರ ನಿನ್ನೆ ಮಾಡೋದಂತ ಒಂದು ಸೂಚನೆಯನ್ನು ಕೊಟ್ಟಿದ್ರು ನಾವು. ನಿರ್ಮಾಣದಲ್ಲಿ ಹೊಣೆಗಾರ ನೀವು ಆಗ್ತೀವಿ ಈ ವಿಷಯದಲ್ಲಿ. ದಯಮಾಡಿ ಅದಕ್ಕೆ ನಮ್ಮನ್ನು ವಹಿಸಲಿಕ್ಕೆ ಬೇಡ. ದಯಮಾಡಿ ಬೇಗನೆ ಅದನ್ನು ನಿಲ್ಲಿಸಬೇಕು. ಒಳಗಟ್ಟೆ ನಿಲ್ಲಬೇಕು, ಪೌಡರ್ ಇರ್ತಕ್ಕಂಥದ್ದು ಇರಬೇಕು, ಹೊರರಾಜ್ಯದಿಂದ ಒಳಗೆ ಬರ್ತಕ್ಕಂಥದ್ದು ಮಾಡಿ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥ ಕೆಲಸ ಆಗುತ್ತೆ. ಬಿಡುವರಿಗೆ
ಅಳವಟ್ಟಿದ್ರೆ ಮಾಡೋದಂತೂ ಇದು ನಿರಂತರವಾಗಿ ಅಂದ್ರೆ ಈ ಅಂಗಡಿಗಳು ಸೇಲ್ ಕೆಲವೊಂದು ಕಡೆ ಅವರೇ ಕಳ್ತನ ಮಾಡಿ ಹೊರಗೆ ಲಾಕ್ ಓಪನ್ ಮಾಡಿ ಆಮೇಲೆ ಒಳಗೆ ತೆಗೆದು ಜನರಿಗೆ ಕೊಟ್ಟು ಆಮೇಲೆ ಪೊಲೀಸ್. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ, ಜಿಲ್ಲಾ ಪಂಚಾಯಿತಿ ಸಿಇಒ ಲಕ್ಷ್ಮೀಕಾಂತ್ ರೆಡ್ಡಿ, ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ಅಕಾಲಿಕ ಮಳೆಯನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸುವ ಕುರಿತು ಪರಿಶೀಲಿಸಲಾಗುತ್ತದೆ. ಆದರೆ ನಿರಂತರ ಬರ ನೆರೆ ಹಾವಳಿಯೊಂದಿಗೆ ಕೊರೋನಾ ಸಮಸ್ಯೆಯಿಂದ ರಾಜ್ಯ ಸರ್ಕಾರದ ಆದಾಯ ಮೂಲವೇ ಇಲ್ಲದಂತಾಗಿದೆ. ಪರಿಸ್ಥಿತಿ ನಿಯಂತ್ರಿಸಲು ಸರ್ಕಾರ ಎಚ್ಚರಿಕೆ ವಹಿಸುತ್ತದೆ ಎಂದು ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದರು. ಅಕಾಲಿಕ ಮಳೆಯನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸುವ ಕುರಿತು ಪರಿಶೀಲಿಸಲಾಗುತ್ತದೆ. ಆದರೆ ನಿರಂತರ ಬರ ನೆರೆ ಹಾವಳಿಯೊಂದಿಗೆ ಕೊರೋನಾ ಸಮಸ್ಯೆಯಿಂದ ರಾಜ್ಯ ಸರ್ಕಾರದ ಆದಾಯ ಮೂಲವೇ ಇಲ್ಲದಂತಾಗಿದೆ. ಪರಿಸ್ಥಿತಿ ನಿಯಂತ್ರಿಸಲು ಸರ್ಕಾರ ಎಚ್ಚರಿಕೆ ವಹಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದರು. ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ರೈತರ ಸಂಕಷ್ಟ ನಿವಾರಣೆಗೆ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಈಗಾಗಲೇ ರಾಯಚೂರು, ಕೊಪ್ಪಳ ಸೇರಿದಂತೆ ಮಳೆಯಿಂದ ಆಗಿರುವ ಹಾನಿಯ ಬೆಳೆ ಸಮೀಕ್ಷೆ ನಡೆಸಿ ಪರಿಹಾರ ವಿತರಣೆ 45 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಕ್ಷೌರಿಕರು, ಮಡಿವಾಳರು ಸೇರಿದಂತೆ ವೃತ್ತಿ ಕೆಲಸ ಮಾಡುವವರು ಸಮಸ್ಯೆಯಲ್ಲಿದ್ದಾರೆ. ಸರ್ಕಾರ ಎಲ್ಲವನ್ನು ಪರಿಶೀಲಿಸಬೇಕಿದೆ. ಆದ್ಯತೆ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ವಲಸೆ ಕಾರ್ಮಿಕರಿಗೆ ಪಡಿತರ ವಿತರಣೆ ಸರ್ಕಾರ ಕ್ರಮ ಕೈಗೊಂಡಿದೆ. ಎಲ್ಲವೂ ಸರ್ಕಾರವೇ ನೀಡಲು ಸಾಧ್ಯವಾಗುವುದಿಲ್ಲ. ಶಾಸಕರು, ಸಂಸದರು, ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನೆರವು ನೀಡುವ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕೆಂದರು. ತೊಗರಿ ಖರೀದಿಗೆ ಹೆಚ್ಚುವರಿಯಾಗಿ 5 ಕ್ವಿಂಟಲ್ ಖರೀದಿಗೆ ಸರ್ಕಾರ ಮುಂದಾಗಿದೆ ಎಂದರು. ಕೊಪ್ಪಳ ಜಿಲ್ಲೆಯಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಅನೇಕ ಕಡೆ ಕೊಪ್ಪಳ ಜಿಲ್ಲೆಯಲ್ಲಿ 72,000 ಎಕರೆ ಹಾನಿ. ಅಲ್ಲಿ ಆದಂಥ ಸಂದರ್ಭದಲ್ಲಿ ನಾವು ಸಂಗನ ಕರಡಿಯವರು ಆ ಭಾಗದ ಎಲ್ಲ ಶಾಸಕರು ಕೂತ್ಕೊಂಡು ಅವತ್ತು ನಾವು ಬಳ್ಳಾರಿಯಲ್ಲಿ ರಿವ್ಯೂ ಮಾಡುವಾಗ ಅವತ್ತೇ ನಾವು ಬೆಂಗಳೂರಿಗೆ ಇದೊಂದು ವಿಶೇಷ ಪ್ರಕರಣದಲ್ಲಿ ಈ ಭಾಗದಲ್ಲಿ ಭತ್ತ ಬೆಳೀತಕ್ಕಂಥದ್ದು ಇದು ಆನೆಕಲ್ಲು ಮತ್ತು ಮಳೆಯಿಂದ ಹಾನಿಯಾಗಿದೆ. ವಿಶೇಷ ಪ್ರಕರಣದಲ್ಲಿ ಪರಿಹಾರ ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ಅತ್ಯಂತ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ಅದಕ್ಕೆ 45 ಕೋಟಿ ರೂಪಾಯಿ ಇದನ್ನು ಖರೀದಿಸಿದ್ರೆ ಇದನ್ನು ನೀವು ಹೇಳ್ತಾರೆ ನೋಡಿ. ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಸರ್ಕಾರದ ಯಾರಿತ್ತು ಎನ್ನುವುದು ನಿಮಗೆ ಗೊತ್ತು. ನಮ್ಮ ಸರ್ಕಾರ ಬಂದರೆ ಅತಿವೃಷ್ಟಿ, ಅನಾವೃಷ್ಟಿ, ಮಹಾಪೂರ, ಇದಾದ ಮೇಲೆ ಕರೋನಾ. ಒಂದು ಕಡೆ ನಮ್ಮದು ಖರ್ಚು ಪ್ರಾರಂಭಿಕ ಮಾರ್ಚ್ 15ರಿಂದ ಇಲ್ಲಿ ತನಕ ಸರ್ಕಾರಕ್ಕೆ ಬರಬೇಕಾಗಿದ್ದು ಯಾವುದೇ ಆದಾಯ ಬರದೇ ಇರ್ತಕ್ಕಂಥ 2.5 ತಿಂಗಳಿಂದ ಸರ್ಕಾರಕ್ಕೆ ಯಾವುದೇ ಥರದ ಆದಾಯ ಬರ್ತಾನೆ ಇಲ್ಲ. ಯಾವುದೂ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾನೆ. ನಾವು ರೈತರಿಗೆ ಕೊಡಬಾರ್ದು ಅಂತಲ್ಲ, ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತರ ಬಗ್ಗೆ ನಾವು ಗೌರವ ಇದೆ, ಅವರ ಆಶೀರ್ವಾದವಿದೆ. ಇವತ್ತು ನಾವು ಕೂಡ ಈ ಸ್ಥಾನದಲ್ಲಿದ್ದೀವಿ. ಸಂದರ್ಭಕ್ಕೆ ಅನುಸಾರವಾಗಿ ನಾವು ಒಂದು ತೀರ್ಮಾನಗಳನ್ನು ತಗೋಬೇಕಾಗುತ್ತೆ. ಆದರೂ ಕೂಡ ನಾವು ರೈತರಿಗೆ ಅನ್ಯಾಯ ಆಗೋ ನಿಟ್ಟಿನಲ್ಲಿ ನಾವು ಕೆಲಸ. ವಿಶೇಷವಾಗಿ ಎಲ್ಲ ಶಾಸಕರು ಈ ಸಂದರ್ಭದಲ್ಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್, ಕರಡಿ ಸಂಗಣ್ಣ, ಶಾಸಕರುಗಳಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಕೆ ಶಿವನಗೌಡ ನಾಯಕ್ ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕೋವಿಡ್-19 ಮೊಬೈಲ್ ಫೀವರ್ ಕ್ಲಿನಿಕ್ ಮತ್ತು ಗಂಟಲು ದ್ರವ ಸ್ಯಾಂಪಲ್ ಸಂಗ್ರಹಣಾ ಘಟಕಕ್ಕೆ ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರು ಇಂದು ಚಾಲನೆ ನೀಡಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕೋವಿಡ್-19 ಮೊಬೈಲ್ ಫೀವರ್ ಕ್ಲಿನಿಕ್ ಮತ್ತು ಗಂಟಲು ದ್ರವ ಸ್ಯಾಂಪಲ್ ಸಂಗ್ರಹಣಾ ಘಟಕಕ್ಕೆ ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರು ಇಂದು ಚಾಲನೆ ನೀಡಿದರು. ನಾವು ಅದು ನೋಡಿ ನಮ್ಮವ್ರ ಕೈಸಿ ಒಂದೆರಡು ಸುಂದರ ಮಾಡಿಸಿದೆ. ಈಗ ನಮ್ಮ ಕಾರ್ಪೆಂಟ್ರ್ ಬಂದು ಸ್ವಲ್ಪ ಇದು ಮಾಡಿ ಸರ್. ನಮ್ಮ ಇದರಲ್ಲಿ ಕಿಯೋಸ್ಕ್ ಸರ್ ಟೋಟಲ್ ಈಗ 13 ಕಿಯೋಸ್ಕ್ ಇದೆ. ಒಂದು ಸ್ಯಾಂಪಲ್ ತೆಗಿತಾರೆ. ಎಲ್ಲ ಕಡೆನೂ ಕಿಯೋಸ್ಕ್ ಮಾಡಿದ್ದಾರೆ ಸರ್. ಇದು ಫಸ್ಟ್ ಇದು ಸರ್. ಇನ್ನೊಂದು ಮಾಡ್ತಾ ಇದ್ದಾರೆ. ಇದು ಟೈಮ್ ಅವ್ರು ಆಫ್ಟರ್ ಟೇಕಿಂಗ್ ದ ಸ್ಯಾಂಪಲ್ ಈಚ್ ಟೈಮ್ ಅದು ಡಿಸ್ಇನ್ಫೆಕ್ಟ್ ಮಾಡಬೇಕು. ಅದಕ್ಕೊಂದು ಸ್ಪ್ರೇ ಇದೆ.
ಒಂದು ಒಳಗಡೆ ಇಟ್ಟಿದ್ದೀವಿ. ಒಬ್ಬರು ಕಿಟ್ ಹಾಕೊಂಡ್ರೆ ಈಚ್ ಟೈಮ್ ಅದು ಡಿಪಾರ್ಟ್ಮೆಂಟ್ನಾಗ ಇರ್ತಾವೆ ಇವೆಲ್ಲ ಈ ಸಂದರ್ಭದಲ್ಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್, ಶಾಸಕರಾದ ಕೆ ಶಿವನಗೌಡ ನಾಯಕ್, ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ರಾಜಾ ವೆಂಕಟಪ್ಪ ನಾಯಕ್, ವೆಂಕಟರಾವ್ ನಾಡಗೌಡ, ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಲಾಕ್ಡೌನ್ ಇದೆ. ಮೇ 15ರವರೆಗೆ ವಿಸ್ತರಣೆ ಮಾಡುವ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ತೀರ್ಮಾನದಂತೆ ನಡೆದುಕೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರು ಹೇಳಿದರು. ರಾಜ್ಯದಲ್ಲಿ ಲಾಕ್ಡೌನ್ ಇದೆ. ಮೇ 15ರವರೆಗೆ ವಿಸ್ತರಣೆ ಮಾಡುವ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ತೀರ್ಮಾನದಂತೆ ನಡೆದುಕೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರು ಹೇಳಿದರು. ಅವರು ಸಿರಿವಾರ ತಾಲೂಕಿನ ಸತ್ಯನಾರಾಯಣ, ಮಾರ್ಕಂಡಯ್ಯ, ಆದೆಪ್ಪ ಅವರ ಹೊಲಕ್ಕೆ ಭೇಟಿ ನೀಡಿ ಭತ್ತ ಹಾನಿಯಾಗಿರುವುದನ್ನು ಪರಿಶೀಲಿಸಿದ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇಂದು ಪ್ರಧಾನಿ ಮಂತ್ರಿಗಳು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳ ಅಭಿಪ್ರಾಯ ಪಡೆದುಕೊಂಡಿದ್ದಾರೆ. ಈಗಾಗಲೇ ದೆಹಲಿ, ಪಶ್ಚಿಮ ಬಂಗಾಳ, ತೆಲಂಗಾಣ, ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ ಸೇರಿದಂತೆ ಇನ್ನಿತರ ಹಲವು ರಾಜ್ಯಗಳು ಮೇ 15ರವರೆಗೆ ವಿಸ್ತರಣೆ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಆದರೆ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಪ್ರಧಾನಿ ಮಂತ್ರಿಗಳ ಅವರ ಸಲಹೆ ಸೂಚನೆಗಳನ್ನು ಪಡೆದು ತೀರ್ಮಾನಿಸಲಾಗುತ್ತದೆ. ನಾಳೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸಚಿವರ ಸಭೆ ನಡೆಯಲಿದೆ. ಅಲ್ಲಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಎಲ್ಲ ಸಚಿವರ ಅಭಿಪ್ರಾಯ ಪಡೆದ ನಂತರ ಮುಖ್ಯಮಂತ್ರಿಗಳು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅವರಿಗೆ ಬಿಟ್ಟಿದ್ದು ಎಂದರು. ರಾಜ್ಯದಲ್ಲಿ ಕರ್ನಾಟಕ ಸಾರಿಗೆ ಸಂಸ್ಥೆಯು ಅಪಾರ ನಷ್ಟದಲ್ಲಿ ನಡೆಯುತ್ತಿದೆ. 2014ರಿಂದ ಇದುವರೆಗೂ ನಷ್ಟದಲ್ಲಿ ಮುಂದುವರಿಯುತ್ತಿದೆ. ಡೀಸೆಲ್ ಬೆಲೆ ಏರಿಕೆ ಮತ್ತು ಟಿಕೆಟ್ ದರ ಹೆಚ್ಚಳ ಮಾಡದೇ ಇರುವುದರಿಂದ ಸುಮಾರು 1,000 ಕೋಟಿ ರೂಪಾಯಿ ನಷ್ಟದಲ್ಲಿ ಸಾರಿಗೆ ಇಲಾಖೆ ಇದೆ. ಸಿಬ್ಬಂದಿಗೆ ಯಾವುದೇ ತೊಂದರೆಯಾಗದಂತೆ ಪ್ರತಿ ತಿಂಗಳು ಸಮರ್ಪಕವಾಗಿ ವೇತನ ಪಾವತಿಸಲಾಗುತ್ತದೆ. ಸಾರಿಗೆ ಇಲಾಖೆಗೆ 346 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೆ ಸರ್ಕಾರ 140 ಕೋಟಿ ರೂಪಾಯಿ ಅನುದಾನ ನೀಡಲು ಒಪ್ಪಿದೆ ಎಂದರು. ಇತ್ತೀಚೆಗೆ ಸುರಿದ ಆಲಿಕಲ್ಲು ಮಳೆಯಿಂದ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಭತ್ತ ಹಾನಿಯಾಗಿದ್ದು, ಈಗಾಗಲೇ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಿದ್ದಾರೆ. ಭತ್ತ ಹಾನಿಯಾದ ರೈತರಿಗೆ ಪರಿಹಾರ ನೀಡಲಾಗುತ್ತದೆ. ರಾಜ್ಯದಲ್ಲಿ ಕೊರೋನಾ ಇರುವುದರಿಂದ ಆರ್ಥಿಕ ಪರಿಸ್ಥಿತಿಯನ್ನು ಪರಿಶೀಲಿಸಿ ರೈತರಿಗೆ ಪ್ರತಿ ಎಕರೆಗೆ ಪರಿಹಾರ ನೀಡಲು ದರ ನಿಗದಿಪಡಿಸಲಾಗುತ್ತದೆ ಎಂದರು. ರೆವಿನ್ಯೂ ಡಿಪಾರ್ಟ್ಮೆಂಟು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸರ್ವೆ ಮಾಡಿಕೊಂಡು ಒಂದು ವರದಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಇವತ್ತು ಸಿದ್ಧ ಮಾಡಿದ್ದಾರೆ. ಅದು ಕೂಡ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಭಾಗದಲ್ಲಿರ್ತಕ್ಕಂಥ ಏನು ಮಳೆಯಾಗಿ ಮತ್ತು ಆನೆಕಲ್ಲು ಬರ್ತಿದ್ದ ಇವತ್ತು ಏನು ಭತ್ತ ನಾಶ ಆಗಿದೆ, ಅದನ್ನು ಪ್ರತ್ಯಕ್ಷವಾಗಿ ನೋಡಬೇಕು. ಅದ್ರ ಬಗ್ಗೆ ಸರ್ಕಾರದಿಂದ ರೈತರಿಗೆ ಏನೇನು ಪರಿಹಾರಗಳನ್ನು ನೀಡಲಿಕ್ಕೆ ಸಾಧ್ಯ ಅದನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ವೀಕ್ಷಣೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಅದರ ಜೊತೆಗೆ ಇದನ್ನು ವೀಕ್ಷಣೆ ಮತ್ತು ಈ ಕೊರೋನಾದ ಬಗ್ಗೆ ಈಗಾಗಲೇ ಒಂದು ಸಭೆ ಮಾಡಿದ್ವಿ. ವಾರದ ಹಿಂದೆಯೇ ಒಂದು 8 ದಿವಸಗಳು ಬಂದು ಸಭೆ ಮಾಡಿ ಇವತ್ತಿನ ಸ್ಥಿತಿ ಮತ್ತೇನಿದೆ, ಇದನ್ನು ಸಮಾಲೋಚನೆ ಸಭೆಯನ್ನು ಕೂಡ ಇವತ್ತು ಮಾಡ್ತಾಯಿದ್ವಿ. ಬಹುಶಃ ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಸಮಾಲೋಚನೆಯನ್ನು ಮಾಡ್ತಾಯಿದ್ದಾರೆ. ಅನೇಕ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಈ ಲಾಕ್ಡೌನನ್ನು ಮುಂದಿನ ಮೇ 15ರವರೆಗೆ ಮುಂದುವರಿಸಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿಯೂ ಕೂಡ ಇದ್ರ ಬಗ್ಗೆ ತೀರ್ಮಾನ ತಗೊಳ್ತಕ್ಕಂಥದ್ದು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ಅನುಗುಣವಾಗಿ ನಮ್ಮ ರಾಜ್ಯದಲ್ಲಿ ಮುಂದುವರಿಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿದ್ವಿ. ನಾಳೆ ಮತ್ತೆ ಮುಖ್ಯಮಂತ್ರಿಗಳ ಜೊತೆಗೆ ನಾವೆಲ್ಲ ಕೂಡ ಸೇರ್ತೇವೆ. ಭತ್ತದ ಬೆಳೆ ಹಾನಿಯಾಗಿರ್ಬೋದು, ಮುಂದಿನ ಕೊರೋನಾದ ಬಗ್ಗೆ ರಾಯಚೂರು ಜಿಲ್ಲೆ ಬಗ್ಗೆ ಮತ್ತು ಅನೇಕ ಜಿಲ್ಲೆಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಕ್ಕಂಥ ಒಂದು ಸಂದರ್ಭ ಇದೆ.
ನೋಡೋಣ, ರಾಷ್ಟ್ರದ ತೀರ್ಮಾನವನ್ನು ತಗೊಂಡು ನಮ್ಮ ರಾಜ್ಯದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾವು ಮಾಡ್ತೀವಿ. ಶಿಕ್ಷಕರ ಬೇಡಿಕೆ ಇದೆ. ಇವತ್ತಿನ ದಿವಸ ಸರ್ಕಾರಕ್ಕೂ ಸ್ವಲ್ಪ ತೊಂದರೆಯಲ್ಲಿದೆ. ಈ ಕೊರೋನಾ, ಬೇರೆ ಹಾವಳಿ, ಅತಿವೃಷ್ಟಿ, ಅದಂಥ ಸಂದರ್ಭದಲ್ಲಿ ನಮಗೂ ಕೂಡ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಆಸಕ್ತಿ. ಈ ಸಂದರ್ಭದಲ್ಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್, ಶಾಸಕರಾದ ಕೆ ಶಿವನಗೌಡ ನಾಯಕ್, ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ರಾಜಾ ವೆಂಕಟಪ್ಪ ನಾಯಕ್, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಮಾಜಿ ಶಾಸಕ ಗಂಗಾಧರ್ ನಾಯಕ್, ಬಸನಗೌಡ ಬ್ಯಾಗವಾಟ್, ಮಾಜಿ ಜಿಲ್ಲಾಧ್ಯಕ್ಷ ಶರಣಪ್ಪ ಗೌಡ ಜಾಡಲ್ದಿನ್ನಿ, ತಿಮ್ಮಾರೆಡ್ಡಿ ಭೋಗಾವತಿ, ಮ್ಯಾಕಲ್ ಅಯ್ಯಪ್ಪ, ಮಾನ್ವಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಕ್ಕಲ್ದಿನ್ನಿ, ನೀಲೋಗಲ್ ಜಂಬಣ್ಣ, ಜೆ ದೇವರಾಜ್ ಗೌಡ, ಜೆಡಿಎಸ್ ಮುಖಂಡ ಜಿ ಲೋಕರೆಡ್ಡಿ, ಮೌಲ್ಸಾಬ್ ಗಣದಿನ್ನಿ ಸದಸ್ಯರು ಎಪಿಎಂಸಿ, ವಿಎಸ್ಎಸ್ಎನ್ ಅಧ್ಯಕ್ಷ ಚನ್ನಪ್ಪ ಚನ್ನೂರ್, ನಾಗರಾಜ್ ಗೌಡ, ಸಿರಿವಾರ ಅಧ್ಯಕ್ಷ ರಮೇಶ್ ಚಿಂಚರಕಿ, ಜಿಲ್ಲಾಧಿಕಾರಿ ವೆಂಕಟೇಶ್, ಸಂತೋಷ್ ರಾಮರೆಡ್ಡಿ ಅಪರ ಜಿಲ್ಲಾಧಿಕಾರಿ, ಸಿರಿವಾರ್ ತಹಸೀಲ್ದಾರ್ ಶ್ರುತಿ ಕೆ, ಡಿವೈಎಸ್ಪಿ ಶಿವರಾಜ್ ಕುಲಕರ್ಣಿ, ಎಸ್ಡಿಎ ಅಜೀಜ್, ಡಿಡಿಎ ನಯೀಂ, ಎಡಿ ಹುಸೇನ್ ಸಾಬ್, ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಇನ್ನಿತರರು ಇದ್ದರು. ಈಗ ಜಾಹೀರಾತು. Jolly Kids Play School AC Campus. Admissions open for 2020-21. Playgroup, nursery, LKG and UKG. Few of the highlighting future of program include spoken English assembly activity, rewards and recognition, conversations, Montessori methodology, bus facility from home, student teacher ratio 1:20. A group of John Milton Techno High School. For more details, please contact address Lingaskur Road near Old Check Post, Raichur. Mobile number 903512998 94495435549. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ Sleep Well Comfort Cell Sense 2.0, Sleep Well Comfort Cell Sense 1.0, Sleep Well Comfort Cell Series 1.0, Sleep Well Comfort Cell Series 2.0. When you go to sleep, the comfort cells get to work. Sleep Well Resting Good, Sleep Well Latex Plus, Sleep Well My Mattress, Sleep Well Umang, Sleep Well Back Support, Spenetic Air Luxury, Sleep Well My Pillows, Sleep Well Back Support, Spenetic Air, available in 14 cm 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I send Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids,
the next gen preschool. Eurokids, India's next gen preschool, making learning fun. John Milton Techno High School, Nursery, LKG, UKG and 1st standard to 10th standard. Recognized by Government of Karnataka, State and CBSE concept. The right path for IIT, JEE, medical and other competitive exams. IIT and medical foundations start from 6th standard to 9th standard. Olympiads, NSO, NCO, IMO, IEO, NTSE, a concept with difference. Features of our school: computer lab, digital room, science lab, library room, activity room, auditorium room and dance hall. Every 4th Saturday workshop. Techno-curriculum activity based education. Music, yoga, art and craft, karate, burden-free education. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard. For more details, please contact address Lingaskur Road, opposite Agriculture University, Raichur. Mobile number 90351 29938 96322 38227 94495 43549. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our specialties: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ನಗರದ ವಾರ್ಡ್ ನಂಬರ್ 21ರಲ್ಲಿ ಬರುವ ಪ್ಯಾಕೇಜ್ ನಂಬರ್ 5ರ ಪೌರ ಕಾರ್ಮಿಕರಿಗೆ ಎ ವಸಂತಕುಮಾರ್ ಅಭಿಮಾನಿಗಳ ಸಂಘದಿಂದ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ನಗರದ ವಾರ್ಡ್ ನಂಬರ್ 21ರಲ್ಲಿ ಬರುವ ಪ್ಯಾಕೇಜ್ ನಂಬರ್ 5ರ ಪೌರ ಕಾರ್ಮಿಕರಿಗೆ ಎ ವಸಂತಕುಮಾರ್ ಅಭಿಮಾನಿಗಳ ಸಂಘದಿಂದ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿರುವ ಆಟೋ ಚಾಲಕರಿಗೂ ಕೂಡ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲಾಯಿತು.
ಸಂಕಷ್ಟದಲ್ಲಿರುವ ಜನತೆಯೊಂದಿಗೆ ಸತತವಾಗಿ 4ನೇ ದಿನದಿಂದ ಕಳೆದ 4 ದಿನಗಳಿಂದ AVK ಅಭಿಮಾನಿಗಳ ಬಳಗದ ವತಿಯಿಂದ ಇಂದು ಪ್ಯಾಕೇಜ್ 4 ಮತ್ತು 5ರ ಪೌರ ಕಾರ್ಮಿಕರಿಗೆ ಫುಡ್ ಕಿಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನನ್ನ ಇರುವ ಮಾಜಿ ಕೌನ್ಸಿಲರ್ ಮಾರಪ್ಪ, ರಾಮಸ್ವಾಮಿ, ಬೋಳವಂಡಿ ತಿಮ್ಮಪ್ಪ, JM ತಿಮ್ಮಪ್ಪ ಅವರು, ಆಮೇಲೆ ನಾಗರಾಜು ಮತ್ತು ನಮ್ಮ ಅಯ್ಯಪ್ಪ ಸ್ವಾಮಿಯ ಪದಾಧಿಕಾರಿಗಳಾದ ನಾಗರಾಜ್ ರಾಜಲಬಂಡಿ ಇವರ ಜೊತೆಗೂಡಿ ಪೌರ ಕಾರ್ಮಿಕರಿಗೆ ನಮ್ಮ ಕಡೆಯಿಂದ ಆದಷ್ಟು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೀವಿ. ಇದು ಇನ್ನೂ 2-3 ದಿನಗಳು ನಿರಂತರ ನಡೀತಾನೆ ಇರುತ್ತೆ. ಸೊ ಆದ ಸಂಕಷ್ಟದಲ್ಲಿರುವವರಿಗೆ ನನ್ನ ಕಡೆಯಿಂದ ನಗರದ ಇತರ ಗಣ್ಯ ವ್ಯಕ್ತಿಗಳಲ್ಲಿ ಮನವಿ, ತಮ್ಮಿಂದ ಆದಷ್ಟು ಸಹಾಯ ನೀಡಬೇಕೆಂದು ಕೋರಿಕೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ A. ಅರುಣ್ಕುಮಾರ್, J. ಮಾರಪ್ಪ, R. ರಾಮಸ್ವಾಮಿ, J. ತಿಮ್ಮಪ್ಪ, C. ನಾಗರಾಜ್ ರಾಜಲಬಂಡಿ, ನರಸಿಂಹಲು ಮಚರ್ಲಾ, J. ನರಸಿಂಹಲು, ಅಶೋಕ್ ಚೌಹಾಣ ಪಾಲ್ಗೊಂಡಿದ್ದರು. ಬೆಳೆ ನಷ್ಟಕ್ಕೊಳಗಾದ ರೈತರಿಗೆ ನಷ್ಟ ಪರಿಹಾರ 50,000 ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಜಿಲ್ಲೆಯ ವಲಸೆ ಕಾರ್ಮಿಕರಿಗೆ ಅವರ ಸ್ವಗ್ರಾಮ ಕರೆತರಲು ವ್ಯವಸ್ಥೆ ಮಾಡಬೇಕೆಂದು KPRS ಒತ್ತಾಯಿಸಿದರು. ಬೆಳೆ ನಷ್ಟಕ್ಕೊಳಗಾದ ರೈತರಿಗೆ ನಷ್ಟ ಪರಿಹಾರ 50,000 ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಜಿಲ್ಲೆಯ ವಲಸೆ ಕಾರ್ಮಿಕರಿಗೆ ಅವರ ಸ್ವಗ್ರಾಮ ಕರೆತರಲು ವ್ಯವಸ್ಥೆ ಮಾಡಬೇಕೆಂದು KPRS ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾರ್ಚ್ 22ರಿಂದ ಕೊರೋನಾ ವೈರಸ್ ನಿಯಂತ್ರಣ ಮುನ್ನೆಚ್ಚರಿಕೆ ಕ್ರಮವಾಗಿ ಇಡೀ ದೇಶದಾದ್ಯಂತ ಕೇಂದ್ರ ಸರ್ಕಾರವು ಲಾಕ್ಡೌನ್ ಘೋಷಣೆ ಮಾಡಿದೆ. ಇದರ ಪರಿಣಾಮ ದೇಶದಾದ್ಯಂತ ಕೊರೋನಾ ವೈರಸ್ ನಿಗದಿತ ಪ್ರಮಾಣದಲ್ಲಿ ಹರಡದಂತೆ ಕ್ರಮ ವಹಿಸಿರುವುದು ಸ್ವಾಗತಾರ್ಹ. ಆದರೆ ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಕೂಲಿ ಕಾರ್ಮಿಕರು ತಮ್ಮ ಉಪಜೀವನಕ್ಕಾಗಿ ದೊಡ್ಡ ನಗರ ಪ್ರದೇಶಗಳಾದ ಬೆಂಗಳೂರು, ಪುಣೆ, ಮಂಗಳೂರು, ಹೈದರಾಬಾದ್, ಗುಂಟೂರು, ಚೆನ್ನೈ ಹೀಗೆ ಹಲವಾರು ಊರುಗಳಿಗೆ ತೆರಳಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಈ ಲಾಕ್ಡೌನ್ ಕ್ರಮದಿಂದಾಗಿ ಅವರು ತೆರಳಿದಂತಹ ಊರುಗಳಿಗೆ ಯಾವುದೇ ರೀತಿಯ ಕೆಲಸಗಳು ಇಲ್ಲದೆ ಮತ್ತು ಅವರು ವಾಸ ಮಾಡಲಿಕ್ಕೆ ಸರಿಯಾದ ವ್ಯವಸ್ಥೆಗಳಿಲ್ಲದೆ ಊಟ ನೀರು ಇಲ್ಲದಂತಹ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದಾರೆ. ಅವುಗಳಲ್ಲಿ ಕೆಲವು ಮಹಾನಗರಗಳಲ್ಲಿ ರಾಯಚೂರು ತಾಲೂಕಿನ ಕೊತ್ತದೊಡ್ಡಿ, ಜಂಬಲ್ದಿನ್ನಿ, ಜುಲುಮಗೇರ, ಗಿಲ್ಕಿಸುಗೂರು, ಗಾರಲ್ದಿನ್ನಿ, ಮಿಡಿಗಲದಿನ್ನಿ, ಸಿಂಗನೋಡಿ, ಚಂದ್ರಬಂಡ ಗ್ರಾಮಗಳ ವಲಸೆ ಕಾರ್ಮಿಕರು ಪ್ರತಿನಿತ್ಯ ಸಂಬಂಧಿಕರಿಗೆ ಫೋನ್ ಮಾಡಿ ನಮಗೆ ಇಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲದೆ ತುಂಬಾ ತೊಂದರೆಯನ್ನು ಅನುಭವಿಸುತ್ತಿದ್ದೇವೆ, ನಮ್ಮನ್ನು ಕರೆದುಕೊಂಡು ಹೋಗಲು ಬನ್ನಿ ಎಂದು ಫೋನ್ಗಳ ಮೂಲಕ ಮತ್ತು ವಾಟ್ಸ್ಆಪ್ ಸಂದೇಶಗಳ ಮೂಲಕ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಜಿಲ್ಲೆಯ ದೇವದುರ್ಗ, ಲಿಂಗಸಗೂರು, ಸಿರಿವಾರ ತಾಲೂಕುಗಳಿಂದ ಕೂಡ ಸಾವಿರಾರು ಸಂಖ್ಯೆ ಕಾರ್ಮಿಕರು ಈ ಕೊರೋನಾ ವೈರಸ್ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದು ಅವರೆಲ್ಲರನ್ನು ವಾಪಸ್ ಕರೆತರಲು ಜಿಲ್ಲಾಡಳಿತ ಸೂಕ್ತ ಸಾರಿಗೆ ವ್ಯವಸ್ಥೆಯನ್ನು ಮಾಡಬೇಕೆಂದು ಒತ್ತಾಯಿಸಿದರು. ವಲಸೆ ಕಾರ್ಮಿಕರನ್ನು ಅವರವರ ತಾಲೂಕು ಜಿಲ್ಲಾ ಕೇಂದ್ರಗಳಿಗೆ ಕರೆತಂದು ಅವರೆಲ್ಲರನ್ನು ಆರೋಗ್ಯ ತಪಾಸಣೆ ನಡೆಸಿ ಪೂರ್ಣ ಆರೋಗ್ಯವಂತರಾಗಿದ್ದಾರೆಂದು ದೃಢಪಡಿಸಿದ ನಂತರ ಅವರವರುಗಳನ್ನು ಅವರ ಸ್ವಗ್ರಾಮಗಳಿಗೆ ಕಳಿಸುವ ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಜಿಲ್ಲೆಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ವಲಸೆ ಕಾರ್ಮಿಕರು ತಮ್ಮ ಸ್ವಗ್ರಾಮಗಳಿಗೆ ಬಂದು ಸೇರಿದ್ದು ಅವರೆಲ್ಲರಿಗೂ ಕೂಡ ಜೀವನ ನಿರ್ವಹಿಸಲು ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಅಡಿಯಲ್ಲಿ ವರ್ಷದ 365 ದಿನಗಳ ಕಾಮಗಾರಿಯನ್ನು ನೀಡಬೇಕು. ಅದೇ ರೀತಿ ಏಪ್ರಿಲ್ 8ರಂದು ಜಿಲ್ಲೆಯಲ್ಲಿ ಅಕಾಲಿಕವಾಗಿ ಆನೆಕಲ್ಲು ಮಳೆ ಸುರಿದು ಲಕ್ಷಾಂತರ ಎಕರೆಯಲ್ಲಿ ಭತ್ತ ಸೇರಿದಂತೆ ಇತರೆ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿದ್ದು ಈಗಾಗಲೇ ಹಾನಿಯಾದ ಬೆಳೆಗಳ ಸರ್ವೆಯನ್ನು ಜಿಲ್ಲಾಡಳಿತ ನಡೆಸುತ್ತಿದ್ದು ಆ ಬೆಳೆ ನಷ್ಟ ಆದ ಎಲ್ಲ ರೈತರಿಗೂ ಎಕರೆಗೆ 50,000 ರೂಪಾಯಿಯಂತೆ ಬೆಳೆ ನಷ್ಟ ಪರಿಹಾರ ಧನವನ್ನು ನೀಡುವ ಮೂಲಕ ರೈತರ ಸಂಕಷ್ಟದಿಂದ ಪಾರು ಮಾಡಲು ಮುಂದಾಗಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘ ರಾಯಚೂರು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸುವುದು ಏನಂತಂದರೆ, ಏನು ಕೊರೋನಾ ವೈರಸ್ಸು ಇದರ ಪರಿಣಾಮವಾಗಿ ಇಡೀ ದೇಶಾದ್ಯಂತ ಮಾರ್ಚ್ 22ರಿಂದ ಇಡೀ ದೇಶ ಲಾಕ್ಡೌನ್ ಆಗಿ ಪರಿಣಾಮವಾಗಿ ಜಿಲ್ಲೆಯಿಂದ ಇವತ್ತು ತಮ್ಮ ಹೊಟ್ಟೆಯ ಉಪಜೀವನಕ್ಕಾಗಿ ಲಕ್ಷಾಂತರ ಜನ ಕೃಷಿ ಕೂಲಿಕಾರರು ಕಾರ್ಮಿಕರು ಇವತ್ತೇನಂತಂದರೆ ದೊಡ್ಡ ನಗರ ಪ್ರದೇಶಗಳಿಗೆ ಬಾಂಬೆ, ಪುಣೆ, ಬೆಂಗಳೂರು, ಹೈದರಾಬಾದ್ ಮತ್ತು ಗುಂಟೂರು ಈ ರೀತಿ ದೊಡ್ಡ ಗ್ರಾಮಗಳಿಗೆ ಹೋಗಿ ಇವತ್ತು ಉಪಜೀವನಕ್ಕಾಗಿ ವಲಸೆ ಹೋಗಿ ಇವತ್ತು ಬದುಕಲಿಕ್ಕೆ ಹೋಗಿದ್ದಾರೆ. ಆ ಎಲ್ಲ ಕಾರ್ಮಿಕರು ಇವತ್ತೇನೆಂದರೆ ಈ ದೇಶದ ಒಂದು ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಇವತ್ತು ಅಲ್ಲಲ್ಲೇ ಸಿಕ್ಕಿ ಹಾಕ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬೆಂಗಳೂರು ಇತರೆ ಮಹಾನಗರಗಳಲ್ಲಿರ್ತಕ್ಕಂಥ ಜನರು ಮಾತ್ರ ಇವತ್ತು ವಾಪಸ್ ಕರೆತರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದೆ. ಆದರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಆಂಧ್ರ ಪ್ರದೇಶ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು ಮತ್ತು ಗುಂಟೂರು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಪೂನಾ, ಮಹಾರಾಷ್ಟ್ರ ಈ ಹಲವಾರು ಮಹಾನಗರಗಳಲ್ಲಿ
ಇನ್ನೂ ಸಾವಿರಾರು ಜನ ಕಾರ್ಮಿಕರು ಇವತ್ತು ಜಿಲ್ಲೆಯ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ವಾಪಸ್ ಕರೆತರುವಂಥ ಒಂದು ವ್ಯವಸ್ಥೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಅದರ ಜೊತೆಗೆ ಏನು ಏಪ್ರಿಲ್ 8ನೇ ತಾರೀಕಿಗೆ ಜಿಲ್ಲೆಯಲ್ಲಿ ಅಕಾಲಿಕವಾಗಿ ಒಂದು ಮಳೆ ಸುರಿದು ಇವತ್ತು ಭತ್ತ ಸೇರಿದಂತೆ ಇತರೆ ಬೆಳೆ ನಷ್ಟಗಳು ಇವತ್ತು ಲಕ್ಷಾಂತರ ಎಕರೆಯಲ್ಲಿ ಬೆಳೆ ನಷ್ಟ ಆಗಿ ರೈತರು ಒಳಗಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ 50 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ನಷ್ಟ ಪರಿಹಾರವನ್ನು ಕೊಡಬೇಕು ಅಂತೇಳಿ ಕರ್ನಾಟಕ 50,000 ರೂಪಾಯಿ ನಷ್ಟ ಪರಿಹಾರ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯವನ್ನು ಮಾಡಿ ಮನವಿ ಪತ್ರವನ್ನು ಕೊಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ರಂಗನಗೌಡ ಕೊತ್ತದೊಡ್ಡಿ, ಹನುಮಂತ, ಹುಸೇನ್, ಮೌಲಾಲಿ ಸೇರಿದಂತೆ ಉಪಸ್ಥಿತರಿದ್ದರು. ತಾಲೂಕಿನ ಹುಡುಮಗಲ್, ಖಾನಾಪುರ್, ಮಟ್ಮಾರಿ, ಗುಂಜಳ್ಳಿ ಹಾಗೂ ಗಿಲ್ಕೆಸೂಗಿರಿನಲ್ಲಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು, ಶಾಸಕರಾದ ಬಸನಗೌಡ ದದ್ದಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ನಾಯಕ್ ಅವರು ವಿತರಣೆ ಮಾಡಿದರು. ತಾಲೂಕಿನ ಉಡ್ಮಗಲ್, ಖಾನಾಪುರ್, ಮಟ್ಮಾರಿ, ಗುಂಜಳ್ಳಿ ಹಾಗೂ ಗಿಲ್ಕೆಸೂಗಿರಿನಲ್ಲಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು, ಶಾಸಕ ಬಸನಗೌಡ ದದ್ದಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ನಾಯಕ್ ಅವರು ವಿತರಣೆ ಮಾಡಿದರು. ಗುಂಜಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಹಾರ ಧಾನ್ಯಗಳ ಕಿಟ್ ವಿತರಿಸಿ ಮಾತನಾಡಿದ ಶಾಸಕ ಬಸನಗೌಡ ದದ್ದಲ್ ಅವರು, ಲಾಕ್ಡೌನ್ನಿಂದ ಅನೇಕ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿವೆ. ನೆರವಿಗೆ ಮುಂದಾಗುವುದು ಅಗತ್ಯವಿದೆ ಎಂದರು. ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಮಾತನಾಡಿ, ಮಹಾಮಾರಿ ಕೊರೋನಾ ತಡೆಗಾಗಿ ಶ್ರಮಿಸುತ್ತಿರುವ ವೈದ್ಯರು, ವೈದ್ಯಕೀಯ ಸಿಬ್ಬಂದಿ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರ ಸೇವೆ ಶ್ಲಾಘನೀಯವಾಗಿದೆ ಎಂದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ಬಸನಗೌಡ ತುರಕಣಡೋಣಿ ಮಾತನಾಡಿ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹೆಮ್ಮಾರಿ ಕೊರೋನಾ ಕುರಿತಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ಹೆಮ್ಮೆಯ ಕಾರ್ಯವಾಗಿದ್ದು, ಶಾಸಕ ಬಸನಗೌಡ ದದ್ದಲ್ ಅವರು ಸಿಬ್ಬಂದಿಗಳ ನೆರವಿಗೆ ಮುಂದಾಗಿದ್ದಾರೆ ಎಂದರು.
ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಗೌಡ, ಬಸನಗೌಡ, ಬಿ ರಮೇಶ್, ನಾರಾಯಣ, ಸಂಗಮೇಶ್ ಭಂಡಾರಿ, ಸೋಮಶೇಖರ್ ಗೌಡ, ಉಮೇಶ್ ಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಶೀರುದ್ದೀನ್, ನಾಗೇಂದ್ರಪ್ಪ ಮಟಮಾರಿ ಸೇರಿದಂತೆ ಅನೇಕರಿದ್ದರು. ರಾಯಚೂರು ನಗರದ ವಾರ್ಡ್ ನಂಬರ್ 20ರಲ್ಲಿ ಹರಿಜನ ವಾರ್ಡದಲ್ಲಿ ಮಕ್ಕಳು, ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ವಿತರಣೆ ಮಾಡಲಾಯಿತು. ರಾಯಚೂರು ನಗರದ ವಾರ್ಡ್ ನಂಬರ್ 20 ಹರಿಜನ ವಾರ್ಡದಲ್ಲಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮ ಮಾಡಲಾಯಿತು. ಇಂದು ದಿನಾಂಕ 27/4/2020 ನಗರದ ಹರಿಜನ ವಾರ್ಡದಲ್ಲಿ ವಾರ್ಡ್ ನಂಬರ್ 20ರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಗರ್ಭಿಣಿಯರು, ಬಾಣಂತಿಯರು ಹಾಗೂ ಮಕ್ಕಳು ಪೂರಕ ಪೌಷ್ಟಿಕ ಆಹಾರ ದಿವಸ ಧಾನ್ಯಗಳನ್ನು ಮನೆ ಮನೆಗೆ ತೆರಳಿ ವಿತರಿಸಲಾಯಿತು. ಮಾನ್ಯ ಪ್ರಧಾನ ಮಂತ್ರಿಗಳು ಇವರ ಆದೇಶದಂತೆ ಮನೆಯಲ್ಲಿ ಇರಿ, ಸುರಕ್ಷಿತವಾಗಿ ಇರಿ ಎಂಬ ಉದ್ದೇಶದಿಂದ ಹಾಗೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಎಂಬ ನಿಯಮವನ್ನು ಪ್ರತಿಯೊಬ್ಬರು ಪಾಲಿಸಿರಲಿ. ಈ ಮಹಾಮಾರಿ ಕೊರೋನಾ ಎಂಬ ರೋಗವನ್ನು ಸುಲಭವಾಗಿ ಪಲಾಯನ ಮಾಡಿಸಬಹುದು ಎಂಬ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡು ಯಶಸ್ವಿಗೊಳಿಸಲಾಯಿತು. ನಮ್ಮ ದೇಶವನ್ನು ರಕ್ಷಿಸೋದ್ರಿಂದ ಇಂದು ಪ್ರಧಾನಿ ಮೋದಿಜಿಯವರು ಏನು ಹೇಳಿದ್ದಾರೆ ಅಂತಂದರೆ, ಮನೆಯಲ್ಲಿರಿ, ಸುರಕ್ಷಿತವಾಗಿರಿ, ಯಾರೂ ಹೊರಗಡೆ ಬರಬೇಡಿ, ಮನೆಯಲ್ಲಿ ಇಟ್ಕೊಂಡು ಆರಾಮಾಗಿರಿ ಅಂತ ಹೇಳಿದ್ದಾರೆ. ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ಇಂದು ಏನು ಮಾಡ್ತಿದ್ದೇವೆ ಅಂತಂದರೆ, ಎಲ್ಲ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಫೀಲ್ಡ್ಗೆ ಇಳಿದು ತಮ್ಮ ಕೆಲಸಗಳನ್ನು ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಯಾರು ಅಂಗನವಾಡಿ ಕೇಂದ್ರಕ್ಕೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಏನು ಮಾಡಿದ್ದಾರೆ ಅಂತಂದರೆ, ನಮ್ಮ ಸರ್ವೆ ವ್ಯಾಪ್ತಿಗೆ ಬರುವಂತಹ ಎಲ್ಲ ಅಂಗನವಾಡಿ ಕೇಂದ್ರದ ಫಲಾನುಭವಿಗಳಿಗೆ ಮನೆ ಮನೆಗೂ ತೆರಳಿ ಪೌಷ್ಟಿಕ ಆಹಾರದ ವಿತರಣೆ ಮಾಡ್ತಿದ್ದಾರೆ. ಅದೇ ಪ್ರಾಮುಖ್ಯತೆ ನಾವಿಂದು ಈ ರೀತಿ ಪ್ರದರ್ಶನದ ಮೂಲಕ ನಾವು ಮನೆ ಮನೆಗೂ ತೆರಳಿ ಪೌಷ್ಟಿಕ ಆಹಾರದ ಸಾಮಗ್ರಿಗಳನ್ನು ನಮ್ಮ ಕೇಂದ್ರದ ಎಲ್ಲ ಫಲಾನುಭವಿಗಳು ಕೂಡ ವಿತರಣೆ ಮಾಡ್ತಿದ್ದೀವಿ. ಜೊತೆಗೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ನಮ್ಮ ಇಲಾಖೆಯಿಂದ ನಾನು ತಮ್ಮ ಎಲ್ಲ ಬಡಾವಣೆ ಎಲ್ಲ ನಾಗರಿಕರಿಗೂ ಕೂಡ ಕೇಳ್ಕೊಳ್ತಿದ್ದೀನಿ. ಈ ದಿನ 20ನೇ ವಾರ್ಡ್ನಲ್ಲಿ ಬರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ನಾವು ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡಲಿಕ್ಕೆ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ಮೋದಿಜಿಯವರು ಹೇಳಿದ ಪ್ರಕಾರ, ಪ್ರಧಾನಮಂತ್ರಿ ಮೋದಿಜಿಯವರು ಹೇಳಿದ ಪ್ರಕಾರ ಯಾರೂ ಮನೆಯಿಂದ ಹೊರಗಡೆ ಬರಬಾರದು, ಕೊರೋನಾ ವೈರಸ್ ಬಂದಿದ್ದರಿಂದ ಇದರಿಂದ ಸೋಂಕಿತರಾಗಬಾರದಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಆಹಾರ ಪದಾರ್ಥಗಳನ್ನು ಮನೆ ಮನೆಗೆ ವಿತರಿಸಬೇಕಂತ ಇವತ್ತೇನು ಸರ್ಕಾರದ ಆದೇಶ ಇದೆ. ಅದೇ ಪ್ರಕಾರವಾಗಿ ಇವತ್ತು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ನಾವು ಕೇಂದ್ರಗಳಿಂದ ಎಲ್ಲ ಮನೆ ಮನೆಗೆ ಹೋಗಿ ಫಲಾನುಭವಿಗಳ ಗರ್ಭಿಣಿ, ಬಾಣಂತಿಗೆ ಮತ್ತು ಮಕ್ಕಳಿಗೆ ಕೇಂದ್ರಕ್ಕೆ ಬರ್ತಕ್ಕಂಥ ಮಕ್ಕಳಿಗೂ ಕೂಡ, ಸರ್ವೆಯಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ನಾವು ಇವತ್ತು ಆಹಾರವನ್ನು ಮನೆ ಮನೆಗೆ ಹೋಗಿ ವಿತರಿಸಿ ಮಾಡಬೇಕಂತಂದು ಇವತ್ತು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ವಾರ್ಡಿನ ನಗರಸಭೆ ಸದಸ್ಯರು ಶ್ರೀಮತಿ ನರಸಮ್ಮ ನರಸಿಂಹಲು ಮಾಡಿಗೇರಿ, ಅಂಗನವಾಡಿ ಕೇಂದ್ರದ ಮೇಲ್ವಿಚಾರಕಿ ಶ್ರೀಮತಿ ಮೂಕಾಂಬಿಕಾ, ಅಂಗನವಾಡಿಯ ಕಾರ್ಯಕರ್ತೆಯರಾದ ಶ್ರೀಮತಿ ಎಚ್ ಪದ್ಮಾ, ಗೋಕರಮ್ಮ, ಮಹಾದೇವಮ್ಮ, ನಿರ್ಮಲಾ, ಮಂಜುಳಾ ಹಾಗೂ ಪರ್ವೀನ್ ಬೇಗಂ ಮತ್ತು ಇತರರು ಉಪಸ್ಥಿತರಿದ್ದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಲಿಯಾಬಾದ್, ಮಿಟ್ಟಿ ಮಲ್ಕಾಪುರ್ ಹಾಗೂ ದೇವನಪಲ್ಲಿ ಗ್ರಾಮದಲ್ಲಿ ಎನ್ಎಸ್ ಬೋಸರಾಜು ಫೌಂಡೇಶನ್ನಿಂದ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಲಿಯಾಬಾದ್, ಮಿಟ್ಟಿ ಮಲ್ಕಾಪುರ್ ಹಾಗೂ ದೇವನಪಲ್ಲಿ ಗ್ರಾಮದಲ್ಲಿ ಎನ್ಎಸ್ ಬೋಸರಾಜು ಫೌಂಡೇಶನ್ನಿಂದ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ನಾಯಕ್ ಅವರು ಬಡವರಿಗೆ ಆಹಾರ ಧಾನ್ಯ ಕಿಟ್ ವಿತರಿಸಿ ಮಾತನಾಡಿ, ಲಾಕ್ಡೌನ್ ಜಾರಿ ಹಿನ್ನೆಲೆಯಲ್ಲಿ ದುಡಿಯುವ ಕೈಗಳಿಗೆ ಕೆಲಸವಿಲ್ಲದೆ ಜೀವನ ಸಾಗಿಸುವುದು ಕಷ್ಟಕರವಾಗಿದೆ. ಬಡ ಜನರ ನೆರವಿಗೆ ಮುಂದಾಗುವುದು ಅಗತ್ಯವಿದೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೆ ಶಾಂತಪ್ಪ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಅಬ್ದುಲ್ ಕರೀಂ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಶೀರುದ್ದೀನ್, ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರತ್ ಸೇರಿದಂತೆ ಮಲಿಯಾಬಾದ್, ಮಿಟ್ಟಿ ಮಲ್ಕಾಪುರ್, ದೇವನಪಲ್ಲಿ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಮಹಾಮಾರಿ ಕೊರೋನಾ ಸೋಂಕು ಹಿನ್ನೆಲೆ ಲಾಕ್ಡೌನ್ ಜಾರಿಯಲ್ಲಿರುವುದರಿಂದ ಸರಳವಾಗಿ ನೂತನ ವಧುವರರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ಅಪರೂಪದ ಮದುವೆ ರಾಯಚೂರು ತಾಲೂಕಿನ ಚಂದ್ರಬಂಡ ಹೋಬಳಿಯ ಶಾಖವಾದಿ ಗ್ರಾಮದಲ್ಲಿ ನಡೆದಿದೆ. ಮಹಾಮಾರಿ ಕೊರೋನಾ ಸೋಂಕು ಹಿನ್ನೆಲೆ ಲಾಕ್ಡೌನ್ ಜಾರಿಯಲ್ಲಿರುವುದರಿಂದ ಸರಳವಾಗಿ ನೂತನ ವಧುವರರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ಅಪರೂಪದ ಮದುವೆ ರಾಯಚೂರು ತಾಲೂಕಿನ ಚಂದ್ರಬಂಡ ಹೋಬಳಿಯ ಶಾಖವಾದಿ ಗ್ರಾಮದಲ್ಲಿ ನಡೆದಿದೆ.
ಶ್ರೀ ಬಸವೇಶ್ವರ ಜಯಂತಿ ದಿನದಂದು ಶಾಖವಾದಿ ಗ್ರಾಮದಲ್ಲಿ ಬೆಳಗಿನ ಜಾವ 4:40 ಸುಮಾರಿಗೆ ಸರೋಜ ಎಂಬ ವಧು ಮಲ್ಲೇಶ್ ಎಂಬ ವರನೊಂದಿಗೆ ನೂತನ ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಮದುವೆ, ಸಂತೆ ಹಾಗೂ ಜಾತ್ರೆಗಳನ್ನು ನಿಷೇಧಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿತ್ತು. ಆದರೂ ಶಾಖವಾದಿ ಗ್ರಾಮದಲ್ಲಿ ಮದುವೆಗೆ ಬಂದ ಜನರು ಮುಖಕ್ಕೆ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೇವಲ ಮದುವೆಗೆ 15 ಜನ ಮಾತ್ರ ಆಗಮಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಅಲ್ಲದೆ ಸ್ಯಾನಿಟೈಸೇಷನ್ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಜಿಲ್ಲಾಡಳಿತದ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಸಾಮಾಜಿಕ ಅಂತರ ಕಾಯ್ದುಕೊಂಡಿದ್ದಾರೆ. ಜಿಲ್ಲಾಡಳಿತದ ಆದೇಶವನ್ನು ಚಾಚು ತಪ್ಪದೆ ಪಾಲಿಸಿ ಕೇವಲ ಬೆರಳೆಣೆಯಷ್ಟು ಮಾತ್ರ ವಧು ವರರ ಸಂಬಂಧಿಕರು ಮಾತ್ರ ಆಗಮಿಸಿ ನೂತನ ವಧು ವರರಿಗೆ ಶುಭ ಕೋರಿದ್ದಾರೆ. ಮದುವೆಗೆ ಆಗಮಿಸಿದ ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಶಾಖವಾದಿ ಗ್ರಾಮದಲ್ಲಿ ನಡೆದ ಸರಳ ಮದುವೆ ಸಮಾರಂಭ ಇತರರಿಗೆ ಮಾದರಿಯಾಗಿದ್ದಾರೆ. ಬೈಕ್ ಕಳ್ಳತನ ಮಾಡಿ ಪರಾರಿಯಾಗಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಮಾನ್ವಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೈಕ್ ಕಳ್ಳತನ ಮಾಡಿ ಪರಾರಿಯಾಗಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಮಾನ್ವಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮತ್ತು ಪೊಲೀಸ್ ಉಪಾಧೀಕ್ಷಕ ಸಿಂಧನೂರು ಅವರ ಮಾರ್ಗದರ್ಶನದಲ್ಲಿ ಮಾನ್ವಿ ಸಿಪಿಐ ಎಂ ಕಾರ್ನಾಡ್, ಪಿಎಸ್ಐ ರಂಗಪ್ಪ ಎಚ್ ದೊಡ್ಮನಿ, ಪಿಎಸ್ಐ ಸಿದ್ರಾಮ್ ಬಿದಾರಾಣಿ ಹಾಗೂ ಸಿಬ್ಬಂದಿಗಳಾದ ಗೋವಿಂದರಾಜ್, ಹನುಮೇಶ್, ಸೂಗಪ್ಪ, ಹುಸೇನ್ ಸಾಬ್, ರೆಹಮಾನ್, ಹಫ್ಜಲ್ಲಾ, ಚಾಂದ್ಪಾಷ್, ದೇವಾದ್, ಗೋಪಾಲ್ ಒಳಗೊಂಡ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿತ್ತು. ಉಮೇಶ್ ಅಖ್ತರ್ ಅಲಿಯಾಸ್ ಗಟ್ಟು ಎಂಬ ಆರೋಪಿಗಳನ್ನು ಬಂಧಿಸಿ 3,55,000 ರೂಪಾಯಿಗಳ ಮೌಲ್ಯದ 8 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಲಸೆ ಕಾರ್ಮಿಕರು ಬೇರೆ ರಾಜ್ಯಗಳಿಂದ ಬಂದರೆ ಕ್ವಾರಂಟೈನ್ಗೆ ಪೂರ್ವ ಸಿದ್ಧತೆಗೆ ಮಾಹಿತಿ ಸಂಗ್ರಹಿಸಲು ಲಕ್ಷ್ಮಣ ಸವದಿ ಸೂಚನೆ. ರಾಜ್ಯದ ಆದಾಯ ರೋತ, ರೈತರ ಬೆಳೆ ಪರಿಹಾರ ಆದ್ಯತೆಯಾಗಿ ಪರಿಗಣನೆ, ಲಕ್ಷ್ಮಣ ಸವದಿ. ಕೊರೋನಾ ಸೋಂಕು ಪರೀಕ್ಷಿಸುವ ಮೊಬೈಲ್ ಕ್ಲಿನಿಕ್ ವಾಹನಕ್ಕೆ ಡಿಸಿಎಂ ಲಕ್ಷ್ಮಣ ಸವದಿ ಚಾಲನೆ. ಅಕಾಲಿಕ ಮಳೆಯಿಂದ ಬೆಳೆ ಹಾನಿಗೆ ಈಡಾದ ಪ್ರದೇಶಕ್ಕೆ ಡಿಸಿಎಂ ಭೇಟಿ. ಲಾಕ್ಡೌನ್ ವಿಸ್ತರಣೆ ಮಾಡುವ ಬಗ್ಗೆ ಏಪ್ರಿಲ್ 28ರಂದು ನಿರ್ಧಾರ, ಲಕ್ಷ್ಮಣ ಸವದಿ. ನಗರಸಭೆ ಪೌರ ಕಾರ್ಮಿಕರಿಗೆ ಎ ವಸಂತ್ ಕುಮಾರ್ ಅಭಿಮಾನಿಗಳ ಬಳಗದಿಂದ ಆಹಾರ ಧಾನ್ಯ ಕಿಟ್ ವಿತರಣೆ. ಅಕಾಲಿಕ ಮಳೆಯಿಂದ ಬೆಳೆ ಹಾನಿ, ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ಕರ್ನಾಟಕ ಪ್ರಾಂತ ರೈತ ಸಂಘ ಮನವಿ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಶಾಸಕ ಬಸನಗೌಡ ದದ್ದಲರಿಂದ ಆಹಾರ ಪದಾರ್ಥ ವಿತರಣೆ. ರಾಯಚೂರು ನಗರದ ವಾರ್ಡ್ ನಂಬರ್ 20ರಲ್ಲಿ ಗರ್ಭಿಣಿಯರು, ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ವಿತರಣೆ. ಮಿಟ್ಟಿ, ಮಲ್ಕಾಪುರ್, ಮಲಿಯಾಬಾದ್ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಎನ್ಎಸ್ ಬೋಸರಾಜು ಫೌಂಡೇಶನ್ನಿಂದ ಫುಡ್ ಕಿಟ್ ವಿತರಣೆ. ಲಾಕ್ಡೌನ್ ನಡುವೆಯೂ ಶಾಖವಾದಿಯಲ್ಲಿ ನಡೆದ ಸರಳ ಮದುವೆ, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನವ ಜೋಡಿ. ಮತ್ತು ಮಾನ್ವಿಯಲ್ಲಿ ಇಬ್ಬರ ಕಳ್ಳರ ಬಂಧನ, 8 ದ್ವಿಚಕ್ರ ವಾಹನ ವಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. Jolly Kids Play School AC Campus. Admissions open for 2020-21.
ಪ್ಲೇ ಗ್ರೂಪ್ ನರ್ಸರಿ LKG and UKG. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. The next gen preschool. Eurokids, India's next gen preschool, making learning fun. John Milton Techno High School, Nursery, LKG, UKG and 1st standard to 10th standard. Address Lingaskur Road, opposite Agriculture University, Raichur. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.